ನಮಸ್ಕಾರ, ಬಿಬಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಜಿಲ್ಲೆಯಾದ್ಯಂತ ಮುಸ್ಲಿಂ ಬಾಂಧವರಿಂದ ಈದ್ ಮಿಲಾದ್ ಆಚರಣೆ. ಹಬ್ಬದ ಹಿನ್ನೆಲೆ ನಗರದಲ್ಲಿ ರಾರಾಜಿಸಿದ ಬ್ಯಾನರ್ಗಳು, ಬಂಟಿಂಗ್ಸ್ಗಳು. ನಗರಾದ್ಯಂತ ಬೃಹತ್ ಮೆರವಣಿಗೆ. ಜಿಲ್ಲಾ ಕಲಾವಿದರ ಹಿತರಕ್ಷಣಾ ಸಮಿತಿಯಿಂದ ಮಹಾಂತಪ್ಪನವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಯಾವುದೇ ಸಮಸ್ಯೆಗಳಿಗೆ ಮೊದಲು ಮಿಡಿಯುವ ಮನಸ್ಸು ಮಹಾಂತಪ್ಪ ಅವರದಾಗಿತ್ತು. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ಭಾವುಕ. ಬೇಲೂರು ಭಾಗದಲ್ಲಿ ಮುಂದುವರೆದ ಕಾಡಾನೆಗಳ ಆರ್ಭಟ. ಹಗಲಿನಲ್ಲಿಯೇ ಸಾಲಾಗಿ ಹೆಜ್ಜೆ ಹಾಕಿದ 30ಕ್ಕೂ ಹೆಚ್ಚಿರುವ ಕಾಡಾನೆಗಳ ಗುಂಪು. ಕೆಲಸಕ್ಕೆ ತೆರಳಲು ಕಾರ್ಮಿಕರ ಹಿಂದೇಟು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ನಗರ ಹಾಗೂ ಜಿಲ್ಲೆಯಾದ್ಯಂತ ಮುಸ್ಲಿಂ ಬಾಂಧವರು ಈದ್ ಮಿಲಾದ್ ಆಚರಿಸಿದರು. ಪ್ರವಾದಿಯವರ ಜೀವನ, ಬೋಧನೆಗಳು, ತ್ಯಾಗಗಳನ್ನು ಗೌರವಿಸಲು ಆಚರಿಸುವ ಹಬ್ಬದಂದು ಮುಸ್ಲಿಂ ಬಾಂಧವರು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು. ಹಬ್ಬದ ಹಿನ್ನೆಲೆ ನಗರದ ಹಲವು ಕಡೆಗಳಲ್ಲಿ ಹಸಿರು ಬಾವುಟ ರಾರಾಜಿಸುತ್ತಿದ್ದವು. ಶುಭಾಶಯ ಕೋರುವ ಫ್ಲೆಕ್ಸ್, ಬ್ಯಾನರ್ಗಳನ್ನು ಹಾಕಲಾಗಿದೆ. ಪ್ರಮುಖ ವೃತ್ತಗಳಲ್ಲಿ ಬಂಟಿಂಗ್ಸ್ ಕಟ್ಟಲಾಗಿತ್ತು. ಹಾಗೆಯೇ ಈದ್ ಮಿಲಾದ್ ಹಬ್ಬಕ್ಕೆ ಜಿಲ್ಲೆಯ ಸಂಸದ ಶ್ರೇಯಸ್ ಪಟೇಲ್, ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ, ಮಾಜಿ ಶಾಸಕ ಪ್ರೀತಂ ಗೌಡ ಅವರ ಭಾವಚಿತ್ರ ಹಾಕಿ ಶುಭಾಶಯ ಕೋರುವ ಫ್ಲೆಕ್ಸ್ ಅಳವಡಿಸಲಾಗಿದೆ. ಕೆಲವೆಡೆ ಬಿಳಿ ಹಾಗೂ ಕೆಂಪು ಬಾವುಟ ಸಹ ಹಾರಾಡಿದವು. ಹೇಮಾವತಿ ಪ್ರತಿಮೆಗೂ ಹಸಿರು ಬಂಟಿಂಗ್ಸ್ನಿಂದ ಅಲಂಕಾರ ಮಾಡಲಾಗಿದೆ. ಪೆನ್ಷನ್ ಮೊಹಲ್ಲಾ, ಮಿರ್ಜಾ ಮೊಹಲ್ಲಾ, ಸುಭಾಷ್ ವೃತ್ತ, ಆಜಾದ್ ರಸ್ತೆ, ವಲ್ಲಭಾಯಿ ರಸ್ತೆಯಲ್ಲಿ ಬಗೆ ಬಗೆಯ ಬಾವುಟಗಳು, ಬಂಟಿಂಗ್ಸ್ ಹಾರಾಡುತ್ತಿವೆ. ಈದ್ ಮಿಲಾದ್ ಹಿನ್ನೆಲೆ ನಗರಸಭೆ ವ್ಯಾಪ್ತಿಯಲ್ಲಿ ಬಾರ್ ಹಾಗೂ ವೈನ್ ಶಾಪ್ಗಳನ್ನು ಬಂದ್ ಮಾಡಲಾಗಿದೆ. ಮಧ್ಯಾಹ್ನದ ನಂತರ ಅಮೀರ್ ಮೊಹಲ್ಲಾದಲ್ಲಿ ಆರಂಭವಾದ ಮುಸ್ಲಿಂ ಬಾಂಧವರ ಬೃಹತ್ ಮೆರವಣಿಗೆ ನಗರದ ಹಾಸನಾಂಬ ಟೆಂಪಲ್, ಶಂಕರ್ನಾಗ್ ಸರ್ಕಲ್, ಚಾಲುಕ್ಯ ಬಾರ್ ಕ್ರಾಸ್, ಆಜಾದ್ ರೋಡ್ ಕ್ರಾಸ್, ಎನ್ಆರ್ ಸರ್ಕಲ್, ಹೇಮಾವತಿ ಪ್ರತಿಮೆ, ಅಗ್ರಹಾರ ಬೀದಿ ಕ್ರಾಸ್, ಪಾಂಚಜನ್ಯ, ಇಂದು ಮೆಡಿಕಲ್ ಕ್ರಾಸ್, ಬಸವೇಶ್ವರ ಕಲ್ಯಾಣ ಮಂಟಪ, ಈದ್ಗಾ ಸರ್ಕಲ್, ಚಿಕ್ಕನಾಳು ಸರ್ಕಲ್, ನೂರಾನಿ ಮಸೀದಿ, ಇಲಾಹಿ ನಗರ, ಶಾಹಿ ಮಸೀದಿ, ಗಂಗಾಪರಮೇಶ್ವರಿ ದೇವಸ್ಥಾನದ ಮೂಲಕ ಸಾಗಿ ಆರಂಭವಾದ ಸ್ಥಳದಲ್ಲೇ ಅಂತ್ಯವಾಯಿತು. ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಜಿಲ್ಲಾ ಕಲಾವಿದರ ಹಿತರಕ್ಷಣಾ ಸಮಿತಿ ವತಿಯಿಂದ ಹಾಸನದ ಜನಾನುರಾಗಿ ಹಾಗೂ ಸಮಾಜ ಸೇವಾ ಧುರೀಣರಾದ ಕೀರ್ತಿಶೇಷ ಮಹಾಂತಪ್ಪನವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಹಾಗೂ ನುಡಿನಮನವನ್ನು ಸಲ್ಲಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಇ ಕೃಷ್ಣೇಗೌಡರು, ಮಹಾಂತಪ್ಪ ಅವರು ಒಬ್ಬ ಸಮಾಜಕ್ಕೆ ಒಬ್ಬ ಶಾಸಕರ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಜಿಲ್ಲೆಯ ಯಾವುದೇ ಸಂಘ ಸಂಸ್ಥೆಗಳ ಸಮಸ್ಯೆಗಳಿಗೆ ಮೊದಲು ಮಿಡಿಯುವ ಮನಸ್ಸು ಮಹಾಂತಪ್ಪ ಅವರದ್ದಾಗಿತ್ತು. ಚಿತ್ರದುರ್ಗದಿಂದ ಇಲ್ಲಿಗೆ ಬಂದು ಹೋಟೆಲ್ ನೌಕರನಾಗಿ ಕೆಲಸ ಆರಂಭಿಸಿ ನಂತರ ಎಲ್ಲರ ಸಂಪರ್ಕ ಬೆಳೆಸಿಕೊಂಡು ಜನಸೇವೆ ಮಾಡಿದ ರೀತಿ ನಿಜಕ್ಕೂ ಅನನ್ಯ. ಎಲ್ಲ ಸಂಘಟನೆಗಳೊಂದಿಗೆ, ಜಾತಿ ಧರ್ಮಗಳೊಂದಿಗೆ ಬೆರೆಯುತ್ತಿದ್ದರು. ಹೃದಯವಂತನ ನಿಧನ ಸಂಘಟನೆ, ಸಾಂಸ್ಕೃತಿಕ ಸಾಹಿತ್ಯ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದರು. ಎಲ್ಲವೂ ಕೂಡ ಅವರು ಶಾಸಕರ ರೀತಿ ಸಮಾಜ ತಿದ್ದುವಂತ ಕೆಲಸವನ್ನು ಅವರು ಮಾಡಿದ್ದಾರೆ. ಅವರನ್ನ ನಾವು ಸ್ಮರಿಸೋದು ನಿಜವಾಗ್ಲೂ ಒಳ್ಳೆ ಕಾರ್ಯಕ್ರಮ. ಅದರ ಜೊತೆಗೆ ನೀವೇನು ಕಲಾವಿದರಿಂದ ಇದ್ದೀರಾ, ನಿಜವಾಗ್ಲೂ ನನಗೆ ಬಹಳ ಇದಾಗುತ್ತೆ. ಹಾಸನ ಜಿಲ್ಲೆಯಲ್ಲಿ ಒಳ್ಳೆ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಉತ್ತಮವಾದ ಕಲಾವಿದರು ಕೊಟ್ಟಂತ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಕಲಾವಿದರು ಬೆಳೆಸಿ ಉಳಿಸೋಕ್ಕೆ ನಾವೆಲ್ಲೋ ಒಂದು ಕಡೆ ಓಡಾಡೋಂಥ ಪರಿಸ್ಥಿತಿ ಇದೆಯಲ್ಲ, ಅದು ಬಹಳ ಬೇಸರ ಆಗುತ್ತೆ. ಇವತ್ತು ಏನು ನಮ್ಮ ದೇಶ ಅಭಿವೃದ್ಧಿ ಹೊಂದಿದೆ, GDP ಫಸ್ಟ್ ಇದ್ದೀವಿ, GST ಫಸ್ಟ್ ಇದ್ದೀವಿ, ರಾಜಕಾರಣದಲ್ಲಿ ಹಂಗಿದ್ದೀವಿ ಹಿಂಗಿದ್ದೀವಿ ಅಂತ ಹೇಳ್ತಾ ಇದೀವಲ್ಲ, ಇನ್ನು ಮುಂದೆ ನೀವು ಮತ್ತೆ ಕೇಳಿ, ಇವತ್ತಿನಿಂದ ನಾವೇನಾದ್ರು ಎಚ್ಚರಿಕೆಗಳು, ನಾಟಕಗಳು, ಕಲೆಗಳು ಉಳಿಸ್ತಾ ಹೋದರೆ ಹೈಯೆಸ್ಟ್ ಮೆಂಟಲ್ ಹಾಸ್ಪಿಟಲ್ ರೆಡಿ ಮಾಡ್ಬೇಕಾದ್ರೆ ನಾವು ಮೊಬೈಲು, TV ಇವೆಲ್ಲ ನೋಡ್ತಾ ಇದ್ರೆ ಪ್ರಭಾವ ನಾವು ನಮ್ಮ ರಾಜ್ಯದ ಅರ್ಧ ಬಜೆಟ್ ಹಣವನ್ನು ಅವ್ರು ಸೆಟ್ ಮಾಡೋಕ್ಕೆ ಉಪಯೋಗಿಸುವಂಥ ಕಾಲ ಹತ್ರದಲ್ಲೇ ಇದೆ. ಇವತ್ತು ಅವರು ತೀರೋಗಿ ಒಂದು ವರ್ಷದಿಂದ ಇನ್ನೂ. ಹಾಸನ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ರವೀನಾ ಕಲಗೂಡು ಮಾತನಾಡಿ, ನಾವೆಲ್ಲರೂ ಕಲಾವಿದರ ಪರವಾಗಿ ನಿಲುವನ್ನ ತೆಗೆದುಕೊಂಡು ಅವರ ಕಾರ್ಯಗಳಿಗೆ ಸಹಕರಿಸಬೇಕು. ಮಹಾಂತಪ್ಪ ಜನಸೇವೆ ಮಾಡಿದ ರೀತಿ ನಿಜಕ್ಕೂ ಅನನ್ಯ. ಎಲ್ಲ ಸಂಘಟನೆಗಳೊಂದಿಗೆ, ಜಾತಿ ಧರ್ಮಗಳೊಂದಿಗೆ ಬೆರೆಯುತ್ತಿದ್ದರು. ಹೃದಯವಂತನ ನಿಧನ ಸಂಘಟನೆ, ಸಾಂಸ್ಕೃತಿಕ ಸಾಹಿತ್ಯ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದರು. ಒಬ್ಬರೇ ಒಬ್ಬ ಕಲಾವಿದರಿಗೆ ನಾವು ಸಣ್ಣ ನೋವಾದ ರೀತಿಯಲ್ಲಿ ನಮ್ಮ ಅಧಿಕಾರದ ಸಂದರ್ಭದಲ್ಲಿ ಆಡಳಿತವನ್ನ ನಡೆಸಿದ ಪರಿಣಾಮವಾಗಿ ಇವತ್ತು ನೀವೆಲ್ಲರೂ ಕೂಡ ಪ್ರೀತಿಯಿಂದ ನಮ್ಮನ್ನು ಗೌರವಿಸ್ತೀರಿ ಅಂತ ಹೇಳಿ ನಾವೆಲ್ಲರೂ ಕೂಡ ಅನ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲೂ ಕೂಡ ಅಧಿಕಾರಗಳು ಬರುತ್ತೆ ಹೋಗುತ್ತೆ, ಚುನಾವಣೆಗಳು ಬರುತ್ತವೆ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅದು ಮುಖ್ಯ ಅಲ್ಲ. ಚುನಾವಣೆಯಲ್ಲಿ ಸಹಾಯ ಮಾಡೋದಕ್ಕೆ ಪ್ರಮುಖ ಒಂದು ಘಟ್ಟ ಅಲ್ಲ, ನಮಗೆ ಮಾಡಬೇಕು ಅನ್ನೋ ಮನಸ್ಸು, ಇಚ್ಛಾಶಕ್ತಿ ಎರಡಿದ್ರೆ ನಾವು ಅಧಿಕಾರದಲ್ಲಿ ಇರಲಿ ಬಿಡಲಿ. ಇವತ್ತು ಕೂಡ ನೀವೆಲ್ಲ ಕಲಾವಿದರು ಒಟ್ಟಾಗಿ ಬನ್ನಿ ಡಿಸಿನ ಭೇಟಿ ಮಾಡೋಣ. ಸ್ವಾಮಿ ಈಗ ಆಗ್ಬೇಕು, ಇಷ್ಟು ಜನ ಕಲಾವಿದರಿದ್ವಿ, ಈ ತರ ಅನ್ಯಾಯ ಆಗಿದೆ, ನಮಗೆ ಸ್ಥಳ ಕೊರತೆ ಇದೆ, ನಮ್ಗೆಲ್ಲರೂ ಒಂದು ಸ್ಥಳ ಮಾಡ್ಬಿಟ್ಟು ಕೇಳೋಣ ಬನ್ನಿ. ಅದಕ್ಕೆ ಅಧಿಕಾರ ಆಗ್ಬೇಕು, ಅಧಿಕಾರನೇ ಮುಖ್ಯ ಅಲ್ಲ, ಕೆಲಸ ಮಾಡೋದಕ್ಕೆ ಮನಸ್ಸಿರ್ಬೇಕು. ನೀವೆಲ್ಲರೂ ಒಟ್ಟಾಗಿ ಬಂದ್ರೆ ಅಧ್ಯಕ್ಷರ ಮಾತಾಡೋಣ, ಜಿಲ್ಲಾಧಿಕಾರಿಗಳು. ಈ
ಸಂದರ್ಭದಲ್ಲಿ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಬಿದಿರೆ ರವಿ, ಕಸಾಪ ನಿಕಟಪೂರ್ವ ಅಧ್ಯಕ್ಷರಾದ ನಾಯಕರಳ್ಳಿ ಮಂಜೇಗೌಡ, ಸಾಹಿತಿಗಳಾದ ಗೊರೂರು ಅನಂತರಾಜು, ಅಂತಾರಾಷ್ಟ್ರೀಯ ಕಲಾವಿದರಾದ ಗುಂಡುರಾಜ್, ಮಹಂತೇಶ್, ಶೇಖರಪ್ಪ, ಸಿದ್ದಯ್ಯ ನಗರದ ಪ್ರಭಾಕರ್, ತಟ್ಟೆಗೆರೆ ಪ್ರಕಾಶ್ ಸೇರಿದಂತೆ ಇತರರಿದ್ದರು. ಕಲಾವಿದರು ಆರ್ಟ್ ಗ್ಯಾಲರಿ ನಿರ್ಮಾಣ ಮಾಡಿಕೊಡಬೇಕೆಂದು ಬೇಡಿಕೆ ಇಟ್ಟಿದ್ದು, ನನ್ನ ಅಧಿಕಾರದ ಅವಧಿಯಲ್ಲಿ ಇದರ ನಿರ್ಮಾಣಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆಂದು ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ಭರವಸೆ ನೀಡಿದರು. ನಗರದ ಸಂಸ್ಕೃತ ಭವನದಲ್ಲಿ ಸೆಪ್ಟೆಂಬರ್ 15 ಹಾಗೂ 16ರಂದು 2 ದಿನಗಳ ಕಾಲ ಶಾಂತಲಾ ಗ್ರೂಪ್ಸ್ ಶೋ ವತಿಯಿಂದ ಕಲಾವಿದರು ಹಾಗೂ ವಿದ್ಯಾರ್ಥಿಗಳಿಂದ ಹಮ್ಮಿಕೊಳ್ಳಲಾಗಿದ್ದ ಕಲಾಕೃತಿಗಳ ಪ್ರದರ್ಶನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಚಿತ್ರಕಲಾ ಪ್ರದರ್ಶನಗಳು ಯುವ ಕಲಾವಿದರಿಗೆ ಪ್ರೇರಣೆ ಹಾಗೂ ಸ್ಫೂರ್ತಿ ನೀಡುತ್ತವೆ. ಪೋಷಕರು ತಮ್ಮ ಮಕ್ಕಳನ್ನ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲು ಅವಕಾಶ ಕಲ್ಪಿಸಿಕೊಟ್ಟು ಕಲೆಗೆ ಹೆಚ್ಚು ಪ್ರೋತ್ಸಾಹ ನೀಡಬೇಕೆಂದು ತಿಳಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಬಹು ಮುಖ್ಯವಾಗಿ ನನ್ನ ಮೇಲೆ ಒತ್ತಡ ಇರ್ತಿದ್ದಾರೆ. ಹಾಸನದಲ್ಲಿ ಆರ್ಟ್ ಗ್ಯಾಲರಿ ಇಲ್ಲ, ಅದಕ್ಕಾಗಿ ಒಂದು ಜಾಗವನ್ನು ನಿಗದಿ ಮಾಡಿಕೊಡಿ. ನಾವು 25 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಹಾಗಾಗಿ ಇದುವರೆಗೂ ಯಾರು ಅದಕ್ಕೆ ಸ್ಪಂದಿಸಿಲ್ಲ. ನಮ್ಮ ಅವಧಿಯಲ್ಲಿ ನಾವು ಮಾಡಿ ಅಂತೇಳಿ ನಮ್ಮ ರವಿ ನಾಗರಗೌಡರವರು, ವಚನ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಮಂಜೇಗೌಡರು ಎಲ್ಲ ಇಲ್ಲಿ ನಡೆದಿರುವ ಎಲ್ಲ ಕಲಾವಿದರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಾನು ನನ್ನ ಅವಧಿಯಲ್ಲಿ ಆದಷ್ಟು ಎಲ್ಲಿ ಸೂಕ್ತವಾದ ಜಾಗ ಇದೆ ಅದು ರೂಪಿಸಿ ಆರ್ಟ್ಸ್ ಗ್ಯಾಲರಿಗೆ ಒಂದು ಜಾಗವನ್ನು ಮೀಸಲು ಮಾಡ್ತೀನಿ ಅಂತ ಲೇಖಕಿ ಸುವರ್ಣ ಕೆಟಿ ಶಿವಪ್ರಸಾದ್ ಮಾತನಾಡಿ, ಕಲೆಗಳಿಂದ ಹೊಸ ಹೊಸ ಆಲೋಚನೆಗಳು ಸೃಷ್ಟಿಯಾಗುತ್ತದೆ. ಈ ಬಗ್ಗೆ ಮಕ್ಕಳಿಗೆ ನಾವು ತಿಳಿಸಿ ಅವರಿಗೆ ಪ್ರೋತ್ಸಾಹಿಸಬೇಕು. ಇತ್ತೀಚಿನ ದಿನದಲ್ಲಿ ಕಲೆ ನಶಿಸಿ ಹೋಗುತ್ತಿದ್ದು ಜನರನ್ನ ತಲುಪುತ್ತಿಲ್ಲ. ಆದುದರಿಂದ ಇಂತಹ ಕಾರ್ಯಕ್ರಮಗಳನ್ನು ಹೆಚ್ಚೆಚ್ಚು ಮಾಡುವ ಮೂಲಕ ಕಲೆಯನ್ನ ಮುಖ್ಯವಾಹಿನಿಗೆ ತರಬೇಕೆಂದು ತಿಳಿಸಿದರು. ಇಂದು ಕೂಡ ಅವರು ಸದ್ದು ಮಾಡ್ತಾ ಇದ್ದಾರೆ. ಆದರೆ ಈ ಹೊಸ ತಲೆಮಾರಿನಲ್ಲಿ ರಚಿತವಾಗುತ್ತಿರುವಂತಹ ಯಾವುದೇ ಕಲೆಗಳು ಜನರ ಹತ್ತಿರ ಬರ್ತಾ ಇಲ್ಲ. ಕಲಾವಿದರು ಕಲೆಯನ್ನು ಹೇಗೆ ಶೋ ಮಾಡ್ತಾ ಇದ್ದಾರೆ ಹೊರತು ಆ ಕಲೆಯನ್ನ ಜನರತ್ತ ಹೇಗೆ ತಗೊಂಡು ಹೋಗ್ಬೇಕು ಅನ್ನೋದು ಇನ್ನೂ ಗೊತ್ತಿಲ್ಲ. ನಾವು ಹೇಳ್ತೀವಿ ಹಿರಿಯ ಕಲಾವಿದರು ಇದ್ದಾರೆ, ಅವ್ರ ಮುಂದೆ ನಾನು ಹೇಳ್ತಾ ಇದ್ದೀನಿ. ನಾವು ಕೆ ಬಾಲ್ ಇರ್ಬೋದು, ಅದ್ರ ಜೊತೆ ಕೆ ಶಿವಪ್ರಸಾದ್ ಅವರು ಇರ್ಬೋದು, ಹುಸೇನ್ ಇರ್ಬೋದು. ಅವರ ಕಲೆಗಳನ್ನ ನಾವು ಇವಾಗಲೂ ಕೂಡ ಅವರು ಆ ಕಲೆಯನ್ನ ನೋಡ್ತಾ ಇದ್ರೆ ನಮಗೆ ಹೊಸ ಹೊಸ ಆಲೋಚನೆಗಳು ಬರ್ತವೆ. ಆ ಯಾವುದೇ ಆಲೋಚನೆಗಳು ಈಗ ಸೃಷ್ಟಿ ಆಗ್ತಿದೆಯಲ್ಲ ಕಲೆ, ಅದು ಯಾವುದೂ ಕೂಡ ನಮಗೆ ಆ ಆಲೋಚನೆಗಳನ್ನ ಮಾಡೋದಕ್ಕೆ ಹತ್ತಿರವಾಗ್ತಾ ಇಲ್ಲ. ಇಲ್ಲಿನ ಕಲಾವಿದರುಗಳು ಹೇಗೆ ಆ ರೀತಿ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾಕಂದ್ರೆ ನಾವು ಮಕ್ಕಳಿಗೆ ಪ್ರೋತ್ಸಾಹಿಸ್ತಾ ಇದ್ದೀವಿ. ಹೌದು, ಇದು ಪ್ರತಿ ವರ್ಷ ನಾವು. ಈ ಸಂದರ್ಭದಲ್ಲಿ ಚಿತ್ರಕಲಾವಿದ ಕೆಟಿ ಶಿವಪ್ರಸಾದ್, ಕಸಾಪ ಮಾಜಿ ಅಧ್ಯಕ್ಷ ನಾಯಕರಳ್ಳಿ ಮಂಜೇಗೌಡ, ಲೇಖಕ ಗೊರೂರು ಅನಂತರಾಜು ಸೇರಿದಂತೆ ಇತರರಿದ್ದರು. ನಗರದ ಎಂಜಿ ರಸ್ತೆಯಲ್ಲಿರುವ ದಿವ್ಯ ಚೈತನ್ಯ ಆವರಣದಲ್ಲಿ ಹಾಸನ ಜಿಲ್ಲಾ ಬ್ರಾಹ್ಮಣ ಸಭಾ ವತಿಯಿಂದ ಕಳೆದ 2 ತಿಂಗಳುಗಳಿಂದ ನಡೆಯುತ್ತಿದ್ದ ಆಂಧ್ರಪ್ರದೇಶದ ಆದೋನಿ ಶಂಕರ ಮಠದ ಶ್ರೀ ಸುಬ್ರಹ್ಮಣ್ಯ ಭಾರತಿ ಸ್ವಾಮೀಜಿಯವರ ಚಾತುರ್ಮಾಸ್ಯ ವ್ರತ ಸಂಪನ್ನ ಭಾನುವಾರ ಸಂಜೆ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಶೋಭಾಯಾತ್ರೆ ಮೂಲಕ ಯಶಸ್ವಿಯಾಗಿ ಜರುಗಿತು. ಶೋಭಾಯಾತ್ರೆ ಮೆರವಣಿಗೆಯಲ್ಲಿ ವೇದ ಪಂಡಿತರಿಂದ ವೇದಘೋಷ, ಆಕರ್ಷಕ ಚಂಡೆವಾದನ, ನಂದಿಧ್ವಜ ಕುಣಿತ ಸೇರಿದಂತೆ ವಿವಿಧ ಕಲಾ ಪ್ರಕಾರಗಳು ಹಾಗೂ ನಗರದ ವಿವಿಧ ಭಜನಾ ತಂಡಗಳು ಭಾಗವಹಿಸಿ ನಗರದ ಬೀದಿಗಳಲ್ಲಿ ಆಧ್ಯಾತ್ಮದ ಕಂಪನ ಬೀರಿದ್ವು. ಈ ಸಂದರ್ಭದಲ್ಲಿ ಜಿಲ್ಲಾ ಬ್ರಾಹ್ಮಣ ಸಭಾದ ಅಧ್ಯಕ್ಷ ಎಚ್.ಎಸ್. ಮಂಜುನಾಥ್ ಮೂರ್ತಿ ಮಾತನಾಡಿ, ಅನೇಕ ಭಕ್ತರ ಹಾಗೂ ದಾನಿಗಳ ಸಹಕಾರದಿಂದ ಹಾಸನದಲ್ಲಿ ಸುಬ್ರಹ್ಮಣ್ಯ ಭಾರತಿ ಸ್ವಾಮೀಜಿಯವರ ಚಾತುರ್ಮಾಸ್ಯ ವ್ರತ ಕಾರ್ಯಕ್ರಮ ನೆರವೇರಿದ್ದು, ಇದರ ಅಂಗವಾಗಿ ಅನೇಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವೇರಿವೆ. ಹಾಸನದ ಜನತೆಗೆ ಆಧ್ಯಾತ್ಮದ ಮಹತ್ವ ಸಾರುವಲ್ಲಿ ಈ ಕಾರ್ಯಕ್ರಮ ಸಹಕಾರಿಯಾಗಿದೆ ಎಂದರು. ಹಾಸನದಲ್ಲಿ ಸುಮಾರು 56 ದಿನಗಳಿಂದ ನಡೆಯುತ್ತಿರತಕ್ಕಂತ ಈ ಚಾತುರ್ಮಾಸದ ಕಾರ್ಯಕ್ರಮದ ಅಡಿಯಲ್ಲಿ ಜಿಲ್ಲಾ ಬ್ರಾಹ್ಮಣ ಸಭಾದವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದೋನಿ ಮಠದ ಗುರುಗಳ ಅವರ ಒಂದು ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಈ ದಿವಸ ಶೋಭಾಯಾತ್ರೆಯ ಕಾರ್ಯಕ್ರಮ ಇದೆ. ಇದಾದ ನಂತರ ಸಂಗೀತ ಕಾರ್ಯಕ್ರಮಗಳು ಪ್ರತಿ ದಿನಗಳು ಸಹ ಭಜನಾ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮಗಳು, ಉಪನ್ಯಾಸಗಳನ್ನೆಲ್ಲ ಆಯೋಜನೆ ಮಾಡಿದ್ವಿ. ಎಲ್ಲ ಜನರ ಸ್ಪಂದನೆ ತುಂಬಾ ಚೆನ್ನಾಗಿದೆ. ಇನ್ನು ಮುಂದೆ ಈ ಜಿಲ್ಲಾ ಬ್ರಾಹ್ಮಣ ಸಭಾದಿಂದ ಅತಿ ಉತ್ತಮವಾದ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ ಹೇಳಿ ನಮ್ಮೆಲ್ಲರ ಆಶಯ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಗುರುಗಳ ಒಂದು ಉಪಸ್ಥಿತಿ ನಮ್ಮ ಸಭೆಗೆ ಅತಿ ಉತ್ತಮವಾಗಿ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅಲ್ಲದೆ ಇನ್ನೂ 2 ದಿನಗಳ ಈ ಉಪನ್ಯಾಸದ ಕಾರ್ಯಕ್ರಮಗಳು ಮತ್ತೆ ಈ ಒಂದು ಚಾತುರ್ಮಾಸದ ಕಾರ್ಯಕ್ರಮ ಇರುವ ಈ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರು ಬಂದು ಹಾಸನದಲ್ಲಿ ಇರತಕ್ಕಂಥ ಎಂಜಿ ರಸ್ತೆಯಲ್ಲಿ ದಿವ್ಯ ಚೈತನ್ಯದಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಈ ಸಂದರ್ಭದಲ್ಲಿ ಜಿಲ್ಲಾ ಬ್ರಾಹ್ಮಣ ಸಭಾದ ಸದಸ್ಯರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು, ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು.
ಒಂದೆಡೆ ನಾಡಿನೆಲ್ಲೆಡೆ ಪ್ರಜಾಪ್ರಭುತ್ವ ದಿನದ ಮಾನವ ಸರಪಳಿ, ಇನ್ನೊಂದೆಡೆ ಬೇಲೂರಿನ ಬಿಕ್ಕೋಡಿನಲ್ಲಿ ಕಾಡಾನೆಗಳ ಸರಪಳಿ. ಆಶ್ಚರ್ಯವಾದರೂ ಇದು ಸತ್ಯ. ಈ ದೃಶ್ಯ ಕಂಡು ಬಂದಿದ್ದು ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದಲ್ಲಿ. ಹೌದು, ಸರ್ಕಾರದ ಆದೇಶದಂತೆ ಪ್ರಜಾಪ್ರಭುತ್ವವನ್ನು ಬಲಪಡಿಸಿ ಅದರ ಮೌಲ್ಯ ಹಾಗೂ ತತ್ವಗಳನ್ನು ಎತ್ತಿ ಹಿಡಿಯಲು ನಾಡಿನೆಲ್ಲೆಡೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಅಂದಾಜು 2500 ಕಿಲೋಮೀಟರ್ ಉದ್ದದ ಬೃಹತ್ ಮಾನವ ಸರಪಳಿ ನಿರ್ಮಿಸುವ ನಿಟ್ಟಿನಲ್ಲಿ ನಾಡಿನ ಸುಮಾರು 25 ಲಕ್ಷ ಜನರು ಭಾಗಿಯಾಗುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದು ಒಂದೆಡೆಯಾದರೆ, ಇನ್ನೊಂದೆಡೆ ಬೇಲೂರು ತಾಲೂಕಿನ ಬಿಕ್ಕೋಡು ಬಳಿ 2 ಗುಂಪಿನ ಸುಮಾರು 30ಕ್ಕೂ ಹೆಚ್ಚಿನ ಕಾಡಾನೆಗಳ ಹಿಂಡು ಒಂದರ ಹಿಂದೆ ಒಂದು ಸರಪಳಿಯ ಕೊಂಡಿಯಂತೆ ಕಾಣಿಸಿಕೊಂಡಿದ್ದು, ಇದೊಂದು ರೀತಿಯ ಮಾನವ ಸರಪಳಿಯಂತೆ ಕಾಡಾನೆಗಳು ಸರಪಳಿ ನಿರ್ಮಿಸಿಕೊಂಡು ತನ್ನ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಲು ಹೊರಡುತ್ತಿವೆ ಎಂದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಹುಟ್ಟುಹಬ್ಬದ ಪ್ರಯುಕ್ತ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂಡಿಯನ್ ಖಲಂದರಿಯಾ ಟ್ರಸ್ಟ್ ವತಿಯಿಂದ ರೋಗಿಗಳಿಗೆ ಹಣ್ಣು, ಹಾಲು ವಿತರಣೆ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ ವೈದ್ಯಾಧಿಕಾರಿಗಳನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಈ ವೇಳೆ ಮಾತನಾಡಿದ ಇಂಡಿಯನ್ ಖಲಂದರಿಯಾ ಟ್ರಸ್ಟ್ ಅಧ್ಯಕ್ಷ ಅಸ್ಲಾಂ ಹಜರತ್, ಪೈಗಂಬರ್ ಅವರ ಜೀವನ ಚರಿತ್ರೆ ಹಾಗೂ ಇಸ್ಲಾಂ ಧರ್ಮದ ಶಾಂತಿ, ತ್ಯಾಗ, ಎಲ್ಲರಲ್ಲೂ ಭಾವೈಕ್ಯತೆ ಸಂದೇಶ ಮೂಡಿಸಿದ್ದಾರೆ. ಎಲ್ಲರನ್ನೂ ಗೌರವ ಮತ್ತು ಪ್ರೀತಿಯಿಂದ ಕಾಣುವುದೇ ನಿಜವಾದ ಮಾನವ ಧರ್ಮ. ಕಷ್ಟ ಬಂದಾಗ ದೇವರನ್ನ ನೆನೆಯಲು ಎಲ್ಲರೂ ಮೇಲೆ ನೋಡುತ್ತೇವೆಯೇ ವಿನಃ ಅಕ್ಕಪಕ್ಕವಲ್ಲ. ಇದರರ್ಥ ದೇವರು ಒಬ್ಬನೇ ಇದ್ದಾನೆ ಎಂಬುದು. ಈ ಸತ್ಯವನ್ನ ಅರಿತು ನಾವು ಬಾಳಿ ಬದುಕಬೇಕಾಗಿದೆ ಎಂದರು. ಪ್ರತಿ ವರ್ಷ ನಾವು ಈ ದಿನದ ಹಬ್ಬದ ವೈದ್ಯದಲ್ಲಿ ನಮ್ಮ ಸುಧಾ ಮೇಡಮ್ ನಮ್ಮ ಚಂದ್ರಮಣಿ ಸರ್, ನಮ್ಮ ಡಾಕ್ಟರ್ ವೈದ್ಯರು ಎಲ್ಲರೂ ಸೇರಿ ಭಾಳ ಸಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇಡೀ ಏನು ಜನಸಂಖ್ಯೆ ಇವತ್ತು ಪೇಷಂಟ್ಗಳು ಏನಿದ್ದಾರೆ ಅವರಿಗೆ ನಮ್ಮ ಈದ್ ಮಿಲಾದ್ ಹಬ್ಬದ ಪ್ರಯತ್ನದಲ್ಲಿ ಬೇಗ ಗುಣಮುಖರಾಗಿ ಮನೆಗೆ ಸೇರಲಿ ಅಂತ ಹೇಳಿ ಶುಭವನ್ನು ಕೋರಿಸ್ತಾ ಇದ್ದೀವಿ. ಹಾಗೂ ಇವತ್ತು ನಮ್ಮ ಹುಟ್ಟುಹಬ್ಬದ ಪೈಗಂಬರ್ ಹುಟ್ಟುಹಬ್ಬದ ಪ್ರಯತ್ನದಲ್ಲಿ ನಮ್ಮ ಸಂಘದ ಇಂಡಿಯನ್ ಖಲಂದರಿಯಾ ಟೆಸ್ಟ್ ನಾವು ಸಂಘ ಮಾಡಿದ್ದೀವಿ. ಟೆಸ್ಟ್ ಸಂಘದ ಉದ್ಘಾಟನೆ ಇನ್ನು ಇಟ್ಕೊಂಡಿಲ್ಲ. ನಾವು ಉದ್ಘಾಟನೆ ಇಟ್ಕೊಂಡಾಗ ನಾವೆಲ್ಲ ವೈದ್ಯರಿಗೂ ಎಲ್ಲರಿಗೂ ಕಳಿಸ್ತೀವಿ ನಾವು. ಅದೇ ರೀತಿ ನಮಗೆ ಸಂಘಕ್ಕೆ ಸ್ವಲ್ಪ ಬಲ, ಶಕ್ತಿ ಎಲ್ಲ ನಮ್ಮ ವೈದ್ಯರು ಸಪೋರ್ಟ್ ಕೊಟ್ಟರೆ ಪ್ರತಿಯೊಬ್ಬರಿಗೂ ನಾವು ಇದೇ ರೀತಿ ಪ್ರತಿ ವರ್ಷ ಯಾವುದೇ ಹಬ್ಬ ಆಗಲಿ ಏನೇ ಆಗಿರಲಿ ಇದೇ ರೀತಿ ನಾವು ನಮ್ಮ ಕೈಲಿ ಏನಾಗುತ್ತೆ ಅದು ಸಹಾಯನ ಪೇಷಂಟ್. ವೈದ್ಯ ಡಾಕ್ಟರ್ ಚಂದ್ರಮೌಳಿ ಮಾತನಾಡಿ, ಈದ್ ಮಿಲಾದ್ ಹಬ್ಬ ಶಾಂತಿ ಸೌಹಾರ್ದತೆಯ ಸಂಕೇತವಾಗಿದ್ದು ನಾವೆಲ್ಲರೂ ಒಂದೇ ಎಂಬ ಭಾವನೆ ಸಾರುತ್ತದೆ. ಮೊಹಮ್ಮದ್ ಪೈಗಂಬರ್ ಅವರು ಮುಸ್ಲಿಮರ ಪವಿತ್ರ ಗ್ರಂಥವಾದ ಕುರಾನ್ ಪ್ರವಾದಿ ಮೊಹಮ್ಮದರ ಮೂಲಕ ಈ ಜಗತ್ತಿಗೆ ಉತ್ತಮ ಕೊಡುಗೆ ಕೊಟ್ಟ ಕಾರಣ ಮೊಹಮ್ಮದರಿಗೆ ವಿಶಿಷ್ಟ ಸ್ಥಾನವಿದೆ ಎಂದು ತಿಳಿಸಿದ ಅವರು, ಇಂಡಿಯನ್ ಖಲಂದರಿಯಾ ಟ್ರಸ್ಟ್ ವತಿಯಿಂದ ನಮ್ಮನ್ನ ಸನ್ಮಾನಿಸಿರುವುದು ಸಂತೋಷವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಡಾಕ್ಟರ್ಸ್ನಾಗ ಗಣನೆಗೆ ತಗೊಂಡು ಸನ್ಮಾನ ಮಾಡೋದ್ರಿಂದ ಅಂದರೆ ಅವ್ರ ಜವಾಬ್ದಾರಿನ ಹೆಚ್ಚಿಗೆ ಮಾಡ್ತಾ ಇದ್ದೀರಾ. ಇದೇ ರೀತಿ ನಿಮ್ಮ ಸಹಕಾರ ಯಾವಾಗಲೂ ಇದ್ದರೆ ಖಂಡಿತವಾಗೂ ಒಳ್ಳೆಯ ರೀತಿಯ ಚಿಕಿತ್ಸೆ ನೀಡ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುವಂತೆ ಮಾಡ್ತಾ ವೈದ್ಯರ ಪರವಾಗಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾರೆ. ಈ ಸಂದರ್ಭದಲ್ಲಿ ವೈದ್ಯರಾದ ಡಾಕ್ಟರ್ ಸುಧಾ ಮಹಂತೇಶ್, ಟ್ರಸ್ಟ್ ಉಪಾಧ್ಯಕ್ಷ ಶಬೀರ್, ಖಜಾಂಚಿ ಇಕ್ಬಾಲ್, ಕಾರ್ಯದರ್ಶಿ ಬಾಬು ಸೇರಿದಂತೆ ಇತರರಿದ್ದರು. ಕಳೆದ 30 ವರ್ಷಗಳಿಂದ ಶ್ರೀ ವಿನಾಯಕ ಸೇವಾ ಸಮಿತಿ ವತಿಯಿಂದ ಗಣಪತಿಯನ್ನ ಪ್ರತಿಷ್ಠಾಪಿಸುವುದರ ಮೂಲಕ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರುತ್ತಿದ್ದು, ಈ ವರ್ಷದ ಗಣೇಶನನ್ನ ವಿಸರ್ಜನೆ ಮಾಡುವ ಮೂಲಕ ಸಮಾರಂಭಕ್ಕೆ ವಿದ್ಯುಕ್ತ ತೆರೆ ಎಳೆಯಲಾಗುತ್ತಿದೆ ಎಂದು ಗ್ರಾಮಸ್ಥ ಎಚ್ಎಸ್ ನಾಗರಾಜು ತಿಳಿಸಿದರು. ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಕಿತ್ತಾವರ ಗ್ರಾಮದಲ್ಲಿ ಶ್ರೀ ವಿನಾಯಕ ಸೇವಾ ಸಮಿತಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಗಣಪತಿ ವಿಸರ್ಜನೋತ್ಸವವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ ಹಲವಾರು ವರ್ಷಗಳಿಂದ ಗ್ರಾಮದ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರ ಸಹಕಾರದೊಂದಿಗೆ ಕಳೆದ 9 ದಿನಗಳಿಂದ ಭಜನೆ ಹಾಗೂ ಮಹಿಳೆ, ಪುರುಷ ಹಾಗೂ ಮಕ್ಕಳಿಗೆ ಮನರಂಜನಾತ್ಮಕ ಆಟೋಟ ಸ್ಪರ್ಧೆ ಹಾಗೂ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ವಿಸರ್ಜನೆ ಮಾಡುವ ಹಿಂದಿನ ದಿನ ಮಕ್ಕಳು ಡ್ಯಾನ್ಸ್ ಕಾರ್ಯಕ್ರಮ ನಡೆಸಿಕೊಟ್ಟರು. ಗಣೇಶನನ್ನ ಭವ್ಯ ಮಂಟಪದಲ್ಲಿ ಪ್ರತಿಷ್ಠಾಪಿಸಿ ಹಗರೆಯಿಂದ ಆಗಮಿಸಿದ ನಾಸಿಕ್ ಡೋಲ್ ತಂಡದವರೊಂದಿಗೆ ಊರಿನ ಬೀದಿಗಳಲ್ಲಿ ಡೋಲ್ ನಮನೆ ಹಾಗೂ ಅನುಘಟ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿ ಅನುಘಟದ ಕೆರೆಯಲ್ಲಿ ವಿಸರ್ಜಿಸಲಾಗುತ್ತದೆ ಎಂದರು. 30ನೇ ವರ್ಷದ ವಿಜೃಂಭಣೆಯ ಮಹಾಗಣಪತಿ ಸೇವಾ ಸಮಿತಿ ವತಿಯಿಂದ ನಡೆಸಿರ್ತಕ್ಕಂಥ ವಿಜೃಂಭಣೆ ಕಾರ್ಯಕ್ರಮ ಆಗಿದೆ. ಇದರಲ್ಲಿ ನಾವು ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ಸಹ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಡ್ತಾರೆ. ಅದೇ ರೀತಿ ಯಾವುದೇ ಜಾತಿ ಭೇದ ಇಲ್ಲದೇನೆ ಇಲ್ಲಿ ಎಲ್ಲರೂ ಸಹ ಒಗ್ಗಟ್ಟಿನಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ವಿನಾಯಕನ ಸ್ಥಾಪನೆ ಮಾಡಿದ ನಂತರ ಆಟೋಟ ಕಾರ್ಯಕ್ರಮಗಳು ಹಾಗೂ ಕ್ರೀಡಾ ಸ್ಪರ್ಧೆಗಳನ್ನೆಲ್ಲ ಪೂರ ನಾವಿಲ್ಲಿ ನಡೆಸ್ಕೊಡ್ತಾ ಇದ್ದೀವಿ. ಅದೇ ರೀತಿ ಎಲ್ಲರೂ ಸಹ ಒಗ್ಗಟ್ಟಿನಿಂದ ಎಲ್ಲದಕ್ಕೂ ಸಹ ಸಹಕಾರ ಕೊಟ್ಟು ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು. ಈ ವೇಳೆ ಕಿತ್ತಾವರ ದೋಲನ ಮನೆ ಹಾಗೂ ಅನುಘಟ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸಮಾಜಪರ ಕೆಲಸವನ್ನ ಮಾಡಿ ಅದರಿಂದ ಮತ್ತೊಬ್ಬರು ಪ್ರೇರಣೆಗೊಂಡು ಅವರು ಸಹ ಸಮಾಜಮುಖಿ ಕೆಲಸ ಮಾಡಿದಾಗ ಮಾತ್ರ ಸಂಸ್ಥೆಯ ಆಶೋತ್ತರಗಳು ಈಡೇರುತ್ತದೆ ಎಂದು ರೋಟರಿ ಸಂಸ್ಥೆಯ ರಾಜ್ಯಪಾಲ ರೋಟರಿ ಸಿಎ ದೇವಾನಂದ್ ಹೇಳಿದರು.
ಬೇಲೂರು ತಾಲೂಕಿನ ಅರೆಹಳ್ಳಿಯ ರೋಟರಿ ಭವನದಲ್ಲಿ ಆಯೋಜಿಸಲಾಗಿದ್ದ ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಮಾಜಕ್ಕೆ ರೋಟರಿ ಸಂಸ್ಥೆಯು ತನ್ನದೇ ಆದ ಕೊಡುಗೆಗಳನ್ನು ನೀಡುತ್ತಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ರಾಷ್ಟ್ರಾದ್ಯಂತ ರೋಟರಿ ಸಂಸ್ಥೆಯ ಸದಸ್ಯರು ಈ ಸಂಸ್ಥೆಯ ಮೂಲಕ ಹಾಗೂ ವೈಯಕ್ತಿಕವಾಗಿ ಸಾಮಾಜಿಕ ಆರ್ಥಿಕ ಕ್ಷೇತ್ರಗಳಲ್ಲಿ ಹಿಂದುಳಿದಿರುವ ಜನಸಾಮಾನ್ಯರಿಗೆ ನೆರವು ನೀಡುತ್ತಾ ಬಂದಿರುವುದು ಅತಿ ಶ್ಲಾಘನೀಯವಾಗಿದೆ. ಪ್ರಪಂಚದಲ್ಲೇ ಉತ್ತಮ ಸೇವಾ ಕಾರ್ಯದಲ್ಲಿ ಹೆಸರು ಗಳಿಸಿರುವ ನಮ್ಮ ಸಂಸ್ಥೆಯ ಕಾರ್ಯವೈಖರಿ ಎಲ್ಲರ ಗಮನ ಸೆಳೆಯುತ್ತಿದೆ ಎಂದರು. ಆದರೆ ಈ ಒಂದು ಅದು ನಮ್ಮ ಪ್ರತಿಯೊಂದು ಕೂಡ ನಾವು ಅಳವಡಿಸಿಕೊಳ್ಳಬೇಕು. ನಮಗೆ ನಿಜವಾಗ್ಲೂ ನಾವು ಆದಷ್ಟು ಕಡಿಮೆ ಕಾಸ್ಟ್ನಲ್ಲಿ ಸರ್ವಿಸನ್ನು ನಾವು ಹೇಳಿದ್ರೆ ಅದು ಉಳಿದವರಿಗೆ ಹೋಗ್ತದೆ. ಇಂಥವರಿಗೆ ಇಂಥ ಸರ್ವಿಸ್ ಬಹಳ ಒಳ್ಳೆಯ ಸರ್ವಿಸ್ ಅವರಿಗೆ ಸಾಧ್ಯ ಇದೆ. ಇಂಥವರ ಒಳ್ಳೆಯ ಗುಣಮಟ್ಟದ ಪ್ರಾಡಕ್ಟ್ಗಳನ್ನು ನಮಗೆ ಖರೀದಿ ಮಾಡಲು ಸಾಧ್ಯ ಇದೆ. ಇನ್ನೂ ಅದನ್ನು ಪಡೆದು ಉಪಯೋಗಿಸಿದಂಥ ಜನತೆ ಇದು ಒಬ್ಬರಿಗೆ ಅವರ ಏನು ಸೇರಿಸಿದೆ ಅದು ಗತಿಯಾಗ್ತಾ ಹೋಗುತ್ತೆ, ದುಪ್ಪಟ್ಟಾಗ್ತಾ ಹೋಗುತ್ತೆ. ಈ ವೇಳೆ ರೋಟರಿ ಸಂಸ್ಥೆಯ ಅಧ್ಯಕ್ಷ ರೋಟರಿ ಕಾರ್ತಿಕ್ ಕೆಆರ್, ಕಾರ್ಯದರ್ಶಿ ರೋಟರಿ ಚೇತನ್ ಪ್ರಕಾಶ್ ಬಿಪಿ, ಸಹಾಯಕ ಗವರ್ನರ್ ರೋಟರಿ ಅರುಣ್ ದೀಕ್ಷಿತಿ, ಝೋನಲ್ ಲೆಫ್ಟಿನೆಂಟ್ ರೋಟರಿ ಯಶವಂತ್ ಸಿಇ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಗತ್ತಿಗೆ ಸಮಾನತೆಯ ಸಂದೇಶವನ್ನ ಸಾರಿ ಪ್ರವಾದಿ ಮೊಹಮ್ಮದ್ ಮಾದರಿಯಾದರು ಎಂದು ಆನೆಮಹಲ್ ಮೊಹಿದ್ದೀನ್ ಜಮ್ಮಾ ಮಸೀದಿಯ ಅಧ್ಯಕ್ಷ ಇಬ್ರಾಹಿಂ ಮುಸ್ಲಿಯಾರ್ ಹೇಳಿದರು. ಲೋಕ ಪ್ರವಾದಿ ಮೊಹಮ್ಮದ್ ರವರ 1499 ಜನ್ಮದಿನದ ಸಂದರ್ಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಪ್ರವಾದಿ ಮೊಹಮ್ಮದ್ ಅವರ ಮಾನವೀಯ ಹಾಗೂ ಚಾರಿತ್ರ್ಯದ ಮೂಲಕ ಸಮಾಜಕ್ಕೆ ತೋರಿಸಿಕೊಟ್ಟಿರುವ ಸಂದೇಶಗಳನ್ನು ಜನರಿಗೆ ತಲುಪಿಸುವ ಉದ್ದೇಶವನ್ನ ಪ್ರತಿಯೊಬ್ಬರು ಮಾಡಬೇಕು. ಪ್ರವಾದಿ ಮೊಹಮ್ಮದ್ ರವರ ಜೀವನ ತೆರೆದ ಗ್ರಂಥವಾಗಿದೆ. ಅವರ ನಾಯಕತ್ವ ಕೇವಲ ಧಾರ್ಮಿಕ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ರಾಜಕೀಯ, ಸಾಮಾಜಿಕ, ಆರ್ಥಿಕ, ಶಿಕ್ಷಣ ಕ್ಷೇತ್ರಗಳಲ್ಲೂ ಮಾದರಿಯಾಗಿದ್ದರು. ಮೂಢನಂಬಿಕೆ, ಕಂದಾಚಾರಗಳಲ್ಲಿ ಮುಳುಗಿದ್ದ ಅರೇಬಿಯಾ ಜನರನ್ನ ಸರಿದಾರಿಗೆ ತರಲು ಪ್ರಯತ್ನಿಸಿ ಅನೇಕ ಗಂಡಾಂತರ ಎದುರಿಸಿ ಯಶಸ್ವಿಯಾದರು ಎಂದು ವಿವರಿಸಿದರು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿನಲ್ಲಿ ಯಾವುದೇ ಭೇದ ಭಾವವಿಲ್ಲದೆ ಅನ್ಯ ಧರ್ಮೀಯರೊಂದಿಗೆ ಸಹಬಾಳ್ವೆ, ಪ್ರೀತಿ, ವಿಶ್ವಾಸ, ನಂಬಿಕೆಯಿಂದ ಬದುಕಿ ಜಗತ್ತಿನಲ್ಲಿ ಶಾಂತಿಯನ್ನು ನೆಲೆಸಬೇಕು ಅನ್ನತಕ್ಕಂತಹ ಉದ್ದೇಶದಿಂದ ಸರ್ವಶಕ್ತನಾದ ಅಲ್ಲಾಹನು ಈ ಜಗತ್ತಿಗೆ ನಿಯೋಗಿಸಿದ ಪ್ರವಾದಿಗಳಾಗಿದ್ದಾರೆ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮುಹಮ್ಮದ್ ಪೈಗಂಬರರ ಕುರಿತು ಜಾತಿ ಮತ ಭೇದವಿಲ್ಲದೆ ಈ ಜಗತ್ತಿನ ಸರ್ವ ನಾಯಕರು ಅವರನ್ನು ಹೊಗಳಿದ್ದಾರೆ. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನ ಹೇಳಿದರು, ದಿ ಗ್ರೇಟೆಸ್ಟ್ ರೈಟೆಸ್ಟ್ ರೂಲರ್ ದ ವರ್ಲ್ಡ್ ಹ್ಯಾಸ್ ಎವರ್ ಸೀನ್ ವಾಸ್ ದ ಪ್ರೊಫೆಟ್ ಮುಹಮ್ಮದ್, ದಿ ಲೀಡರ್ ಆಫ್ ಅರೇಬಿಯಾ. ಜಗತ್ತಿನಲ್ಲಿ ನೀತಿವಂತನಾದ ಒಬ್ಬ ನಾಯಕರಿದ್ದರೆ ಅದು ಅರೇಬಿಯಾದಲ್ಲಿ ಜನಿಸಿದ ಪ್ರವಾದಿ ಮುಹಮ್ಮದರಾಗಿದ್ದಾರೆ ಎಂದು ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಕೊಲ್ಲಹಳ್ಳಿ ಸಲೀಂ ಮಾತನಾಡಿ, ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಈ ಬಾರಿ ಒಟ್ಟೊಟ್ಟಿಗೆ ಬಂದಿದ್ದು, ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಗ್ರಾಮದ ಎಲ್ಲಾ ಮುಸಲ್ಮಾನರು ಗಣಪತಿ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಸಾದಗಳನ್ನು ಸ್ವೀಕರಿಸಿದರು. ಇಂದಿನ ಸೌಹಾರ್ದ ಸಮಾಜವನ್ನ ಪ್ರವಾದಿ ಮೊಹಮ್ಮದರು ಬಯಸುತ್ತಿದ್ದರು ಎಂದು ಈದ್ ಮಿಲಾದ್ ಆಚರಣೆ ಸಂದರ್ಭದಲ್ಲಿ ಹಿಂದೂ ಬಾಂಧವರು ಮಿಲಾದ್ ರ್ಯಾಲಿ ಸಂದರ್ಭದಲ್ಲಿ ಮನೆಯಿಂದ ಹೊರಬಂದು ರ್ಯಾಲಿಯಲ್ಲಿ ಪಾಲ್ಗೊಳ್ಳುವ ಮೂಲಕ ಭ್ರಾತೃತ್ವ ಹಾಗೂ ಸಹೋದರತೆಯನ್ನ ಜಗಕ್ಕೆ ಸಾರಿದ್ದಾರೆ. ಈ ರೀತಿಯ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ದೇಶದ ಉದ್ದಗಲಕ್ಕೂ ಹರಡಲಿ ಎಂದು ಹೇಳಿದರು. ಎಲ್ಲ ಕಡೆ ನಡೆಯುವಂತಹ ಹಬ್ಬಗಳು ನಮ್ಮಲ್ಲೂ ಕೂಡ ನಡೆದಿದೆ. ತುಂಬ ಸಂತೋಷದಾಯಕವಾದ ಹಬ್ಬ ಗೌರಿ ಗಣೇಶ ಹಬ್ಬ. ಅದರ ಜೊತೆಯಾಗಿ ಈದ್ ಮಿಲಾದ್ ಹಬ್ಬವೂ ಕೂಡ ಇವತ್ತು ನಡೆದಿದೆ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಾವೆಲ್ಲರೂ ಕೂಡ ಮುಸಲ್ಮಾನ್ ಬಾಂಧವರು ಬದ್ರಿಯಾ ಜುಮ್ಮಾ ಮಸೀದಿಯ ಆಡಳಿತ ಸಮಿತಿಯ ಸದಸ್ಯರುಗಳು ಎಲ್ಲವೂ ಕೂಡ ಗಣಪತಿ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು. ನಾವು ಆ ಆಹ್ವಾನಕ್ಕೆ ನಾವೆಲ್ಲರೂ ಕೂಡ ಭಾಗಿಯಾಗಿದ್ವಿ. ಅಲ್ಲೆಲ್ಲರೂ ಕೂಡ ನಾವು ಪ್ರಸಾದವನ್ನು ಅಲ್ಲಿಯ ಇದನ್ನು ಸೇವಿಸಿದ್ವಿ, ಅವ್ರ ಜೊತೆ ಭಾಗವಹಿಸಿದ್ವಿ, ಅವ್ರ ಜೊತೆ ಸಹೋದರತೆಯಿಂದ ನಾವು ಪಾಲ್ಗೊಂಡ್ವಿ. ಅತ್ಯಂತ ಬಿಜೆಪಿ ಶಾಸಕರಾದ ಮುನಿರತ್ನ ದಲಿತರನ್ನ ಅವಮಾನಿಸುವ ಮತ್ತು ಮಹಿಳೆಯರ ಬಗ್ಗೆ ಕೀಳಾಗಿ ಮಾತನಾಡಿರುವ ವರ್ತನೆಯನ್ನ ನಮ್ಮ ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ ಎಂದು ಹೊಳೆನರಸೀಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಡಿ. ಲಕ್ಷ್ಮಣ್ ತಿಳಿಸಿದರು. ಹೊಳೆನರಸೀಪುರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುನಿರತ್ನ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಎಂದರೆ ಅದು ಸಂವಿಧಾನಬದ್ಧವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕೊಟ್ಟಂತಹ ಭಿಕ್ಷೆ. ಇದರ ಕನಿಷ್ಠ ಅರಿವಿಲ್ಲದ ಮುನಿರತ್ನ ಪೂಜ್ಯ ಸ್ಥಾನದಲ್ಲಿ ಕಾಣಬೇಕಾದ ಮಹಿಳೆಯರ ಬಗ್ಗೆ ಅತ್ಯಂತ ಕೀಳಾಗಿ ಮಾತನಾಡಿರುವುದು ಇಡೀ ನಾಗರಿಕ ಸಮಾಜ ತಲೆತಗ್ಗಿಸುವಂತೆ ಮಾಡಿದೆ. ಆದ್ದರಿಂದ ಮುನಿರತ್ನ ಅವರನ್ನ ಕಠಿಣ ಶಿಕ್ಷೆಗೆ
ಕ್ಷೇತ್ರಗಳಿಗೆ ಗುರಿಪಡಿಸಿ ಅವರು ಯಾವುದೇ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡದಂತೆ ಚುನಾವಣಾ ಆಯೋಗ ಮತ್ತು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಕುರುಬ ಸಮುದಾಯದ ಹಿರಿಯ ನಾಯಕರಾದ ಮಂಜೇಗೌಡ ಮಾತನಾಡಿ, ಈ ಕೂಡಲೇ ಮುನಿರತ್ನ ಅವರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು. ಜನಪ್ರತಿನಿಧಿಗಳಿಗೆ ತಪ್ಪಿನ ಅರಿವಾಗಬೇಕಾದರೆ ವಿಶೇಷ ನ್ಯಾಯಾಲಯ ಸ್ಥಾಪಿಸಿ ತ್ವರಿತವಾಗಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂದರು. ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರೋ ವಿಚಾರ ಇಷ್ಟೇ. ಏನಿವತ್ತು BJP ಶಾಸಕರಾದ ಮುನಿರತ್ನ ಅವರು ಒಂದು ದೂರವಾಣಿ ಕರೆ ಸಂಭಾಷಣೆಯಲ್ಲಿರುವಾಗ ಒಬ್ಬ ಗುತ್ತಿಗೆದಾರರು ಮತ್ತು ಅವ್ರ ನಡುವೆ ಸಂಭಾಷಣೆ ನಡೆಯುವಾಗ ಅವರು ಬಹಳಷ್ಟು ಏಕೋಚನದಲ್ಲಿ ಈ ಒಂದು ದಲಿತರ ಅವಹೇಳನ ಮಾಡಿರೋಂಥದ್ದು, ಹಾಗೆ ಮಹಿಳೆಯರನ್ನ ಅತ್ಯಂತ ಕೀಳಾಗಿ ಮಾತಾಡಿರೋಂಥದ್ದು ಮತ್ತು ಇನ್ನಿತರೆ ಸಮುದಾಯದ ಬಗ್ಗೆ ಅತ್ಯಂತ ಕೀಳಾಗಿ ಮಾತಾಡಿರೋಂಥ ಒಂದು ಘಟನೆನ ನಮ್ಮ ಕಾಂಗ್ರೆಸ್ ಪಕ್ಷ ಈ ಮೂಲಕ ಖಂಡಿಸ್ತದೆ. ಇವತ್ತೇನಾದರೂ ಮುನಿರತ್ನ ಅವರು ಶಾಸಕರಾಗಿದ್ದಾರೆ ಅಂತ ಹೇಳಿದರೆ ಅದು ಸಂವಿಧಾನಬದ್ಧವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಭಿಕ್ಷೆ. ಇವತ್ತು ದಲಿತರನ್ನ ಎಷ್ಟು ಮಟ್ಟಿಗೆ ಕಾಣಬೇಕು, ಎಷ್ಟು ಮಟ್ಟಿಗೆ ಗೌರವಿಸಬೇಕು, ಅವನ್ನ ಎಷ್ಟು ಪ್ರೀತಿಸಬೇಕು, ಸಂವಿಧಾನನ ಎಷ್ಟು ಮಟ್ಟಿಗೆ ನಾವು ಅಪ್ಕೋಬೇಕು, ಸಂವಿಧಾನ ಗೌರವಿಸಬೇಕು, ಕಾಪಾಡಬೇಕು ಅನ್ನೋ ಕನಿಷ್ಠ ಅರಿವಿಲ್ಲದಂತಹ ಮುನಿರತ್ನ ಅವ್ರ ಮೇಲೆ ಸರ್ಕಾರ ಕಠಿಣ ಶಿಕ್ಷೆಗೆ ಒಳಪಡಿಸಲಿಕ್ಕೆ ಸರ್ಕಾರ ಮುಂದಾಗಬೇಕು. ಏನು ಮತ್ತೆ ಮುನಿರತ್ನ ಅವರು ಮುಂಬರುವ ಯಾವುದೇ ಚುನಾವಣೆಗಳಲ್ಲಿ ಅವರು ಸ್ಪರ್ಧೆ ಮಾಡದಂತೆ ಒಂದು ನಿರ್ಬಂಧ ಆಗಿರೋ ನಿಟ್ಟಿನಲ್ಲಿ ನಮ್ಮ ಚುನಾವಣಾ ಆಯೋಗ ಇರ್ಬೋದು, ನಮ್ಮ ಕರ್ನಾಟಕ ಸರ್ಕಾರ ಇರ್ಬೋದು, ಈ ವಿಷಯದಲ್ಲಿ ವಿಶೇಷವಾಗಿ ಆ ಒಂದು ಕ್ರಮ ವಹಿಸಲಿಕ್ಕೆ ಮುಂದಾಗಬೇಕು. ಏನಿವತ್ತು ನಮ್ಮ ಮಹಿಳೆಯರು ನಮ್ಮ ಪೂಜ್ಯ ಸ್ಥಾನದಲ್ಲಿ ಇರ್ತಾರೆ. ಎಲ್ಲ ಮಹಿಳೆಯರ ಮೂಲಕ ನಾವೆಲ್ಲರೂ ಜನ್ಮನ ತಳೆದೇವೆ. ಮಹಿಳೆಯರನ್ನ ನಾವೆಲ್ಲರೂ ಪ್ರತಿಯೊಂದು ಹಂತದಲ್ಲೂ ಪ್ರೀತಿಸಬೇಕಾಗ್ತದೆ, ಗೌರವಿಸಬೇಕಾಗ್ತದೆ, ಅವ್ರನ್ನ ಒಂದು ಪೂಜ್ಯ ಸ್ಥಾನದಲ್ಲಿ ಕಾಣಬೇಕಾಗ್ತದೆ. ಇವತ್ತು ಮಹಿಳೆಯರನ್ನ ಅಷ್ಟು ಪತ್ರಿಕಾಗೋಷ್ಠಿಯಲ್ಲಿ ವೀರಶೈವ ಮುಖಂಡ ಶಿವಕುಮಾರ್, ಒಕ್ಕಲಿಗ ಸಮುದಾಯದ ಮುಖಂಡ KK ಲೋಕೇಶ್, ಪುರಸಭಾ ಸದಸ್ಯ HN ಬೈರಶೆಟ್ಟಿ ಸೇರಿದಂತೆ ಇತರರಿದ್ದರು. ಆಡುಮುಟ್ಟದ ಸೊಪ್ಪಿಲ್ಲ, ಕ್ಷೌರಿಕ ಮುಟ್ಟದ ಜನರಿಲ್ಲ. ಆದರೂ ಸಮುದಾಯದ ಅಭಿವೃದ್ಧಿ ಮಾತ್ರ ಆಗಿಲ್ಲ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಹಿಂದುಳಿದಿರುವ ಸವಿತಾ ಸಮಾಜದವರನ್ನ ಸರ್ಕಾರ ಗುರುತಿಸಬೇಕಿದೆ ಎಂದು ಶ್ರೀ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ನ ಅಧ್ಯಕ್ಷ ನರಸಿಂಹಸ್ವಾಮಿ ತಿಳಿಸಿದರು. ವಿಶ್ವ ಕ್ಷೌರಿಕರ ದಿನಾಚರಣೆಯ ಪ್ರಯುಕ್ತ ಬೇಲೂರು ಪಟ್ಟಣದ JP ನಗರದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಹೇರ್ ಕಟ್ ಮಾಡಲು ಚಾಲನೆ ನೀಡಿ ಮಾತನಾಡಿದ ಅವರು, ಅನಾದಿ ಕಾಲದಿಂದಲೂ ಧಾರ್ಮಿಕ, ಸಾಂಪ್ರದಾಯಿಕವಾಗಿ ನಾಟ್ಯ, ವೈದ್ಯ, ಕ್ಷೌರಿಕ ಹಾಗೂ ನಾದಸ್ವರ, ಡೋಲು ಬಾರಿಸುವುದು ಈ ಮುಂತಾದ 12 ಪ್ರಮುಖ ವೃತ್ತಿಗಳನ್ನು ಮುಂದುವರಿಸಿಕೊಂಡು ಬರುತ್ತಿದ್ದೇವೆ. ವೇದ ಉಪನಿಷತ್ ಕಾಲದಿಂದಲೂ ನಮ್ಮ ವೃತ್ತಿಗೆ ಗೌರವವಿದ್ದು, ರಾಜ ಮಹಾರಾಜರ ಕಾಲದಲ್ಲಿ ಯಾವುದೇ ಆಸ್ತಿಗಳನ್ನು ಪಡೆಯದೆ ಅಕ್ಕಿ, ಬೇಳೆ ಇತ್ಯಾದಿ ಆಹಾರ ಧಾನ್ಯ ಪಡೆದು ಸೇವಾ ವೃತ್ತಿಗಳನ್ನು ಮಾಡುತ್ತಾ ಬಂದಿದ್ದೇವೆ. ಸೆಪ್ಟೆಂಬರ್ 16ನೇ ದಿನವನ್ನ ವಿಶ್ವ ಕ್ಷೌರಿಕ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ. ನಮ್ಮ ಇತಿಹಾಸ ಸಾರುವ ಈ ದಿನವನ್ನ ನಮಗಾಗಿ ಸಮರ್ಪಿಸಿಕೊಂಡು ಕೇಶ ವಿನ್ಯಾಸವನ್ನ ಘನತೆ ಗೌರವದಿಂದ ಮಾಡುತ್ತಾ ಜಗತ್ತಿನ ಧ್ವನಿಗೆ ನಾವು ಧ್ವನಿಗೂಡಿಸೋಣ ಎಂದರು. 1996 ಇಸ್ವಿಯಲ್ಲಿ ವರ್ಲ್ಡ್ ವಿಶ್ವ ಕ್ಷೌರಿಕರ ವೈದ್ಯ ಸಂಘವನ್ನು ಸ್ಥಾಪನೆ ಮಾಡೋ ಮೂಲಕ ಕ್ಷೌರಿಕರಿಗೂ ಒಂದು ದಿನ ಅಂತೇಳಿ ಒಂದು ಮೀಸಲಾಗಿಟ್ಟಿದ್ದಾರೆ. ಇದು ಫ್ರಾನ್ಸ್ ದೇಶದಲ್ಲಿ ಪ್ರಥಮವಾಗಿ ಚಾಲ್ತಿ ಬರುತ್ತೆ. ತದನಂತರ ನಮ್ಮ ಸಮಾಜದ ಹಿತೈಷಿಗಳಾದಂಥ ಶ್ರೀಯುತ ನಾಮದೇವ್ ನಾಗರಾಜ್ ಅವರು ಇದನ್ನು ಕರ್ನಾಟಕ ರಾಜ್ಯಾದ್ಯಂತ ಮತ್ತು ಭಾರತ ದೇಶದ ರಾಜ್ಯಾದ್ಯಂತ ಚಲಾವಣೆಗೆ ತರ್ತಾರೆ. ಅದರಂತೆ ನಾವು ಇದರಿಂದ ಪ್ರೇರಣೆಗೊಂಡು ಕ್ಷೌರಿಕ ದಿನನ ಒಂದು ಇದೆಯಲ್ಲ ಅಂತೇಳಿ ಒಂದು ಸಂತೋಷಕ್ಕೆ ನಾವು ಏನಾದ್ರು ವಿಭಿನ್ನವಾಗಿ ಮಾಡ್ಕೋಬೇಕು ಅಂತೇಳಿ ಆಚರಣೆ ಮಾಡ್ಕೊಬರ್ತಾಯಿದ್ವಿ. ಪ್ರತಿ ವರ್ಷ ನಾವು ಕ್ಷೌರಿಕ ವೃತ್ತಿ ಮಾಡೋಂಥ ಸಾಧಕರನ್ನು ಗುರುತಿಸ್ತಾಯಿದ್ವಿ. ಈಗ ಸ್ವಲ್ಪ ವಿಭಿನ್ನವಾಗಿ ಕ್ಷೌರಿಕರ ದಿನಾಚರಣೆಯ ಶುಭಾಶಯನ್ನು ಕೊಡ್ತೀನಿ ಎಲ್ಲರಿಗೂ. ಇವತ್ತು ನಮ್ಮ ಪ್ರೀತಿಯ ಸಹೋದರರು ಏನಿದ್ದಾರೆ, ಇವತ್ತು ಬೇಲೂರಿನಲ್ಲಿ ಸರ್ಕಾರಿ ಹಾಸ್ಟೆಲ್ಗಳನ್ನ ಇವತ್ತು ತಗೊಂಡು ಕ್ಷೌರಿಕರ ದಿನಾಚರಣೆ ಅಂಗವಾಗಿ ಇವತ್ತು ಉಚಿತವಾಗಿ ಹೇರ್ ಕಟ್ನ ಮಾಡೋ ಅಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವರಿಗೆಲ್ಲರಿಗೂ ನನ್ನಿಂದ ಒಂದು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಇನ್ನೂ ಹೆಚ್ಚಾಗಿ ಇವರು ಮುಂದಿನ ದಿನದಲ್ಲಿ ಸಾಮಾಜಿಕವಾಗಿ ಒಂದೊಂದು ಕೊಡುಗೆಗಳನ್ನ ಇವರು ತಗೊಂಡು ಬರಬೇಕು. ಅದ್ರ ಜೊತೆಗೆ ಸರ್ಕಾರದ ಮುಖಾಂತರ ನಾನು ಏನು ಕೇಳ್ತಿದ್ದೀನಿ ಅಂದರೆ, ಇವತ್ತು ನಾನೊಬ್ಬ KDP ಸದಸ್ಯ ಆಗಿರೋದ್ರಿಂದ ಸರ್ಕಾರಕ್ಕೆ ನಾನು ಒಂದು ಏನು ಕೇಳ್ಕೊತೀನಿ ಅಂತಂದರೆ, ಇವ್ರನ್ನ ತುಂಬ ಕೀಳಾಗಿ ನೋಡ್ತಾರೆ ಜನಗಳು. ಅವ್ರನ್ನ ಒಂದು ಜಾತಿ ನಿಂದನೆ ಮಾಡೋದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಏನಾದ್ರು ಒಂದು ಆ ಥರದ್ದು ಮಾಡ್ತಾರೆ. ಅದ್ರ ಕಾನ್ಸೆಪ್ಟಲ್ಲಿ ಇವರಿಗೆ ಕ್ಷೌರಿಕರಿಗೆ ಏನಾದರೂ ಒಂದು ಸರ್ಕಾರದಿಂದ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಇವ್ರನ್ನ ಯಾವುದೇ ರೀತಿ
ಕೆಡಿಪಿ ಸದಸ್ಯ ಚೇತನ್ ಸೇಗೌಡ ಮಾತನಾಡಿ, ಸಂಕಷ್ಟದ ನಡುವೆಯೂ ರಾಜ್ಯದಲ್ಲಿ ಸವಿತಾ ಸಮಾಜದ ಬಂಧುಗಳು ವೃತ್ತಿ ಪ್ರಾವಿತ್ರ್ಯತೆ ಕಾಪಾಡಿಕೊಂಡು ಸ್ವಾಭಿಮಾನದಿಂದ ಜೀವನ ನಡೆಸುತ್ತಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಬರುವ ಸೌಲಭ್ಯ ಪಡೆದುಕೊಳ್ಳುವ ಜೊತೆಗೆ ಆರೋಗ್ಯವಂತ ಸಮಾಜವನ್ನು ನಿರ್ಮಿಸಲು ತಮ್ಮದೇ ಆದ ಕೊಡುಗೆ ನೀಡಿ ಕೇವಲ ಕ್ಷೌರಿಕ ವೃತ್ತಿ ಮಾತ್ರವಲ್ಲದೆ ಕಲಿಯಲು ಸಹ ವಿಶಿಷ್ಟ ಸ್ಥಾನಮಾನ ಹೊಂದಿದ್ದಾರೆ. ವೃತ್ತಿಯನ್ನ ಅವಹೇಳನೆ ಮಾಡುವಂತಹ ಪದ ಬಳಸುವುದರಿಂದ ಕ್ಷೌರಿಕ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರುವ ಸವಿತಾ ಸಮಾಜದವರಿಗೆ ಮುಜುಗರ, ಅವಮಾನ ಮಾಡಿದಂತಾಗುತ್ತದೆ. ಅದಕ್ಕಾಗಿ ಸರ್ಕಾರ ಅಟ್ರಾಸಿಟಿ ಮಾದರಿಯಲ್ಲಿ ನಿಬಂಧಿತ ಪದವನ್ನ ಬಳಕೆ ಮಾಡುವವರನ್ನ ಕೇಸು ಹಾಕಿ ಕಾನೂನು ಕ್ರಮ ಜರುಗಿಸಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಲಕ್ಷ್ಮೀ ಮಂಗಳವಾದ್ಯ ಮತ್ತು ಸಂಗೀತ ಕಲಾ ಸೇವಾ ಟ್ರಸ್ಟ್ನ ನಿರ್ದೇಶಕರಾದ ಮೋಹನ್ ಕುಮಾರ್, ವಿಷ್ಣು ಪ್ರಸಾದ್, ಕೇಶವಮೂರ್ತಿ, ನಿಲಯ ಪಾಲಕ ಯೋಗೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣದ ಜೊತೆಗೆ ಸಿಕ್ಕ ವೇದಿಕೆಯನ್ನ ಸದ್ಬಳಕೆ ಮಾಡಿಕೊಂಡು ತಮ್ಮೊಳಗಿರುವ ಪ್ರತಿಭೆಯನ್ನ ಹೊರಹಾಕಿದರೆ ಮಾತ್ರ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಲು ಸಾಧ್ಯ ಎಂದು ಹಿರಿಯ ಸಾಹಿತಿ ಬಿ ಚಂದ್ರೇಗೌಡ ತಿಳಿಸಿದರು. ಕೇರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಹೇಮಗಿರಿ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿ ಪ್ರೌಢಶಾಲೆಯಲ್ಲಿ ಭೈರವಾಕ್ಯ ಜಗದ್ಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ 51ನೇ ವಾರ್ಷಿಕ ಪಟ್ಟಾಭಿಷೇಕದ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಶಾಲಾ ಮಕ್ಕಳ ಚಿಣ್ಣರ ಜಾಣರ ಜಗುಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಬಿಜೆಎಸ್ ಎಂದರೆ ನೆನಪಾಗುವುದೇ ಗುಣಮಟ್ಟದ ಶಿಕ್ಷಣದೊಂದಿಗೆ ಉತ್ತಮ ಸಂಸ್ಕಾರ ಸಂಸ್ಕೃತಿ ತುಂಬಿರುವ ಜ್ಞಾನ ದೇಗುಲ ಎಂದು. ಮನುಷ್ಯನಿಗೆ ಉತ್ತಮ ಸಂಸ್ಕಾರ ಮುಖ್ಯ. ಒಳ್ಳೆಯ ಸಂಸ್ಕಾರವಿರುವ ವ್ಯಕ್ತಿಗೆ ಸಮಾಜದಲ್ಲಿ ಒಳ್ಳೆಯ ಗೌರವ ಸಿಗುತ್ತದೆ. ವಿದ್ಯಾರ್ಥಿಗಳು ವಿದ್ಯೆಯ ಜೊತೆಗೆ ಶಿಕ್ಷಕ ಹಾಗೂ ಹಿರಿಯರಿಂದ ಒಳ್ಳೆಯ ಮಾರ್ಗದರ್ಶನವನ್ನು ಕೂಡ ಪಡೆಯಬೇಕು ಎಂದು ಸಲಹೆ ನೀಡಿದರು. ಮಕ್ಕಳು ಅವರ ಮನೋಭಾವವನ್ನು ಬೆಳೆಸಿಕೊಳ್ಳೋದ್ರಲ್ಲಿ, ಸಂಕೋಚವನ್ನು ಬಿಟ್ಟು ಅಭಿವ್ಯಕ್ತಿಸುವುದರಲ್ಲಿ ಇದು ಬಹಳ ಮುಖ್ಯವಾದ ಕಾರ್ಯಕ್ರಮ. ರಾಮಕೃಷ್ಣೇಗೌಡರು ಈ ಕಾರ್ಯಕ್ರಮದ ಮುಖಾಂತರ ಇಲ್ಲಿಂದ ಮಾತನಾಡುವ ಶಕ್ತಿವಂತ ವಾಗ್ಮಿಗಳು ತಯಾರಾಗ್ತದೆ. ಯಾಕೆಂದ್ರೆ ನಾನು ಹೈಸ್ಕೂಲ್ನಲ್ಲಿದ್ದಾಗ ನಾನು ಮತ್ತು ನಾಗ್ತಿಹಳ್ಳಿ ಚಂದ್ರಶೇಖರ್ ಎಲ್ಲೇ ಡಿಬೇಟ್ ಇರಲಿ ಹೋಗಿ ಪರವಿರೋಧವಾಗಿ ಮಾತನಾಡ್ತಾ ಇದ್ದ. ಮುಂದೆ ನಾವಿಬ್ಬರೂ ಕಥೆಗಾರರಾದ, ಕಾದಂಬರಿಕಾರರಾದ. ಚಂದ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿನಿಮಾ ನಿರ್ದೇಶಕ. ಅಂದ್ರೆ ನಾನು ಹೇಳೋದು ಹೈಸ್ಕೂಲ್ ಮಟ್ಟದಲ್ಲಿ ನಿಮ್ಮ ಬುದ್ಧಿಮಟ್ಟವನ್ನು ಗ್ರಹಿಸಿ ನಿಮಗೆ ಕೊಡುವ ವಿಷಯವನ್ನ ಆಲೋಚನೆ ಮಾಡಿ ನೀವಿಲ್ಲಿ ಡಿಬೇಟ್ ಅಲ್ಲಿ ಹರಟೆ ರೂಪದಲ್ಲಿ ಏನು ಮಾತಾಡ್ತೀರಿ, ಅದು ಬಹಳ ಮುಖ್ಯವಾದ ಸಂಗತಿ. ಹೇಮಗಿರಿ ಬಿಜೆಎಸ್ ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡ ಮಾತನಾಡಿ, ವಿದ್ಯಾರ್ಥಿಗಳ ಜ್ಞಾನ ನವಧಾನ್ಯ ತುಂಬುವ ಕಣಜ ಇದ್ದಂತೆ. ಸಿರಿಧಾನ್ಯದಂತಹ ಜ್ಞಾನವನ್ನ ಪ್ರಾಥಮಿಕ ಹಂತದಲ್ಲೇ ಶಿಕ್ಷಕರು ತುಂಬುವ ಪ್ರಯತ್ನ ಮಾಡಿದಾಗ ಮಾತ್ರ ಸದೃಢ ಸಮಾಜ ನಿರ್ಮಾಣವಾಗಲು ಸಾಧ್ಯ. ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಅವಧಿಯಲ್ಲಿ ಸಾಧಕರ ಹಾದಿಗಳ ಕನಸು ಹೊಂದಿದರೆ ಸಾಲದು, ಕನಸಿನ ಈಡೇರಿಕೆಗೆ ತಕ್ಕ ಶೈಕ್ಷಣಿಕ ಶ್ರಮ ವಹಿಸಬೇಕೆಂದು ತಿಳಿಸಿದರು. ಗುರುಗಳು ಹುಟ್ಟಿದ್ದು ಜನವರಿ 18, ಅವರು ತೀರ್ಕೊಂಡಿದ್ದು ಜನವರಿ 13. ಇವೆರಡನ್ನೂ ಸೇರಿಸ್ಕೊಂಡು ನಾನು 8ನೇ ತಾರೀಕು ಸ್ಟಾರ್ಟ್ ಮಾಡಿದ್ರೆ 28ವರೆಗೂ ಕಾರ್ಯಕ್ರಮ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ನನಗೆ ತೊಂದರೆ ಆಗ್ತಿದೆ ಏನಂದ್ರೆ ಸ್ಕೂಲ್ ಡೇ ಬರ್ತಾ ಇತ್ತು, ಹಾಗೇನೆ ಮಕ್ಕಳುಗಳ ಪರೀಕ್ಷೆ ಹತ್ರ ಬರ್ತಾ ಇತ್ತು. ಈ ಎಲ್ಲ ಸಿದ್ಧತೆಗಳ ತೊಂದರೆ ಆಗಬೇಕಿಲ್ಲ ಅಂತ ಹೇಳಿ ಪಟ್ಟಾಭಿಷೇಕದ ವಾರ್ಷಿಕ ಮಹೋತ್ಸವದ ಸವಿನೆನಪಿಗೆ ಇದನ್ನ ಯಾಕೆ ಮಾಡಬಾರ್ದು ಅಂತ ಹೇಳಿ ಇವತ್ತಿಗೆ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಪೀಠಕ್ಕೆ ಬಂದು 51ನೇ ವರ್ಷ 50 ವರ್ಷ ತುಂಬಿತು. 51ನೇ ವರ್ಷಕ್ಕೆ ಕಾಲಿಡ್ತಾರೆ. ಆ 51 ವರ್ಷದ ಸವಿನೆನಪಿಗೋಸ್ಕರ, ಪಟ್ಟಾಭಿಷೇಕದ ವಾರ್ಷಿಕೋತ್ಸವದ ಸವಿನೆನಪಿಗೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಬಹುಶಃ ಇದೆಲ್ಲವೂ ಕೂಡ ಎಲ್ಲರಿಗೂ ತೃಪ್ತಿಯಾಗಿದೆ, ಖುಷಿಯಾಗಿದೆ ಅನ್ನೋ ಮಾತು. ಈ ಸಂದರ್ಭದಲ್ಲಿ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾತಿಯೋಗಿತ ವ್ಯವಸ್ಥಾಪಕ ಬೆಳ್ಳೆಕೆರೆ ಮಂಜುನಾಥ್, ಪುರಸಭಾ ಮಾಜಿ ಸದಸ್ಯ ಕೆಆರ್ ನೀಲಕಂಠ, ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಸಜ್ಜನ್, ಹಿರಿಯ ಪತ್ರಕರ್ತ ಭಗವಾನ್ ಸೇರಿದಂತೆ ಇತರರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ರೈತರ ಜೀವನಾಡಿಯಾಗಿದ್ದು ಇವುಗಳ ಪ್ರಗತಿಗೆ ಆದ್ಯತೆ ನೀಡುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ಎಂಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಹೊಸಹೊಳಲು ಎಚ್ಕೆ ಅಶೋಕ್ ಹೇಳಿದರು. ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಚ್ಎಸ್ ನಾಗರಾಜು ಅಧ್ಯಕ್ಷತೆಯಲ್ಲಿ ನಡೆದ ಸಂಘದ 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೃಷಿ ಪತ್ತಿನ ಸಹಕಾರ ಸಂಘಗಳಿಂದ ಗ್ರಾಮೀಣ ಪ್ರದೇಶದ ಜನರಿಗೆ ತುಂಬಾ ಅನುಕೂಲವಾಗಿದೆ. ಸಾಲ ಪಡೆದುಕೊಂಡು ಕೃಷಿ ಚಟುವಟಿಕೆಗೆ ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸಬಲರಾಗಬಹುದು ಎಂದರು. ಕಳೆದ 5 ವರ್ಷದಲ್ಲಿ ನಾವು ಯಾರು ರೈತರು ಅವ್ರಿಗೆ ಅನ್ಲಿಮಿಟ್ ಮಾಡಿದ್ವಿ. ಯಾರಿಗೂ ಅದು ನಮ್ಮ ಓನ್ ಫಂಡ್ ಇರ್ಬೋದು, ಇಲ್ಲ ನಮ್ಮ DCBS ಫಂಡ್ ಇರ್ಬೋದು, ನೀವು ಯಾರು ಸರಿ ನಮ್ಮ ರೈತರು ಬಂದು ನಮ್ಮ 10,000, 25,000, 50,000 ಜಾಸ್ತಿ ಪಡೆದ ಸಂದರ್ಭದಲ್ಲಿ ಎಲ್ಲರಿಗೂ ಸಹಕರಿಸಿದ್ವಿ, ಎಲ್ಲರಿಗೂ ಮಾಡಿದೀವಿ. ಇನ್ನೂ ಮುಂದೆ ಮಾಡ್ತೀವಿ. ನಾಳೆ ನಾವು ಬನ್ನಿ, ನಮ್ಮ ಜಮೀನ್ ಇದೆ, ನನಗೆ ಸಾಲ ಕಡಿಮೆ ಕೊಟ್ಟವ್ರೆ, ಜಾಸ್ತಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ನಾವು ಸಹಕರಿಸ್ತೀವಿ, ನಿಮ್ಮ ಜೊತೆ ಇರ್ತೀವಿ. ಆ ಸಾಲನ ಏನ್ ಬೇಕಾದ್ರೂ ನಾವು ಮಾಡ್ಬೋದು. ಬಟ್ ನಾವು ವೈಯಕ್ತಿಕ ಸಾಲಗಳನ್ನ ನಾವು ಜವಾಬ್ದಾರಿ ತಗೊಂಡು ನಾವು ಯಾಕೆಂದ್ರೆ ಆಗಲೇ 5 ವರ್ಷ ಸಾಲ ನಿಲ್ತೀವಿ. ತಿರ್ಗಾ ನಾವು ಪ್ರಾರಂಭ ಮಾಡಕ್ ಹೋದ್ರೆ ಸಂಘನೇ ಇರೋದ ಇದು.
ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಸಿದ್ದಯ್ಯ, ಉಪಾಧ್ಯಕ್ಷ ಸಿದ್ದಯ್ಯ, ನಿರ್ದೇಶಕರಾದ ಚಂದ್ರೇಗೌಡ, ಎಸ್ ಪ್ರಕಾಶ್, ತೇಜಾವತಿ, ಡಿಎಂ ಜಾನಕಮ್ಮ, ಅಭಿಷೇಕ್, ಎಚ್ಎನ್ ಯೋಗೇಶ್, ಎಚ್ಎಸ್ ಸಚಿನ್ ಬಾಬು, ಎಚ್ಎಂ ಕೃಷ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕ್ಯಾರ್ಪೇಟೆ. ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನ ಸ್ಪಂದಿಸಿ ಮಹಿಳೋದಯ ಮಹಿಳಾ ಒಕ್ಕೂಟದ ವತಿಯಿಂದ ಕೊಳ್ಳೇಗಾಲ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕೊಳ್ಳೇಗಾಲ ಪಟ್ಟಣದಲ್ಲಿರುವ ಎಂಜಿಎಸ್ವಿ ಪದವಿ ಪೂರ್ವ ಕಾಲೇಜು ಆವರಣದಿಂದ ಹೊರಟ ಪ್ರತಿಭಟನಾಕಾರರು ಧಿಕ್ಕಾರದ ಘೋಷಣೆಗಳನ್ನು ಕೂಗುತ್ತಾ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಮೂಲಕ ತೆರಳಿ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ತಾಲೂಕು ಕಚೇರಿ ಆವರಣದಲ್ಲಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಹಿಳಾ ಒಕ್ಕೂಟದ ಜಿಲ್ಲಾಧ್ಯಕ್ಷೆ ನಾಗಸಂದ್ರಮ ಮಾತನಾಡಿ, ದೇಶದಲ್ಲಿ ದಿನನಿತ್ಯವೂ ಮಹಿಳೆಯರ ಮೇಲೆ ಕೊಲೆ, ಲೈಂಗಿಕ ಕಿರುಕುಳ, ಅತ್ಯಾಚಾರ ನಡೆಯುತ್ತಿರುವುದು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಆಗಸ್ಟ್ 9ರಂದು ರಾತ್ರಿ ಕಲ್ಕತ್ತಾದ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರತ ವೈದ್ಯ ವಿದ್ಯಾರ್ಥಿನಿಯ ಮೇಲೆ ಸಾಮೂಹಿಕ ಅತ್ಯಾಚಾರವೆಸಗಿ ಕೊಲೆ ಮಾಡಿರುವ ಪ್ರಕರಣವನ್ನು ಮಹಿಳಾ ಒಕ್ಕೂಟ ಖಂಡಿಸುತ್ತದೆ. ಕೂಡಲೇ ಅಲ್ಲಿನ ಸರ್ಕಾರ ಎಚ್ಚೆತ್ತುಕೊಂಡು ಅತ್ಯಾಚಾರವೆಸಗಿ ಕೊಲೆ ಮಾಡಿರುವ ಕಿಡಿಗೇಡಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲು ಮುಂದಾಗಬೇಕು. ಇಲ್ಲದಿದ್ದಲ್ಲಿ ಮುಂದಿನ ದಿನ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ದೌರ್ಜನ್ಯಗಳು ದಿನೇ ದಿನೇ ಹೆಚ್ಚುತ್ತಾನೆ ಇವೆ. ನಮಗೆ ರಕ್ಷಣೆ ಬೇಕು. ಹೆಣ್ಮಕ್ಳಿಗೆ, ನಮ್ಮ ಮಹಿಳಾ ಮಣಿಗಳಿಗೆ ರಕ್ಷಣೆ ಬೇಕು. ಮಹಿಳೆಯರಿಗೆ ಗೌರವ ಕೊಡಬೇಕು. ಹೆಣ್ಮಕ್ಳನ್ನ ನೀವು ರಕ್ಷಿಸೋದು ನಿಮ್ಮೆಲ್ಲರ ಹೊಣೆ. ನಮಗೂ ಕೂಡ ಸಮಾಜದಲ್ಲಿ ಒಂದು ಸ್ಥಾನ ಕೊಟ್ಟು ಒಂದು ಗೌರವಯುತವಾಗಿ ನೋಡಿದ್ರೆ ನಮ್ಗೆ ಅಷ್ಟೇ ಸಾಕು ಸರ್. ಎಲ್ಲಿಂದ ಮಾಡಿದ್ರಿ ಪ್ರತಿಭಟನೆ? ಯಾವಾಗ ಏನು ಮನವಿ ಕೊಟ್ಟರೆ? ಯಾರು? ಮಹಿಳೋದಯ ಒಕ್ಕೂಟದಿಂದ. ಮಹಿಳೋದಯ ಒಕ್ಕೂಟದಿಂದ ಎಲ್ಲ ಮಹಿಳೆಯರು ಸೇರಿ ಈ ಒಂದು ಅತ್ಯಾಚಾರ ಮಾಡಿರುವ ಬಗ್ಗೆ, ಈ ಒಂದು ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಈ ದಿನ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತೇವೆ ಸರ್. ಈ ಒಂದು ದಿನದ ಪ್ರತಿಭಟನೆಯಲ್ಲಿ ನಾವು ಮಾಡಿದಂಥ ಪ್ರತಿಭಟನೆಯು ಅದು ಶಾಶ್ವತವಾಗಿರಬೇಕು. ಎಲ್ಲ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗಬೇಕು, ಮಹಿಳೆಯರಿಗೆ ಗೌರವ ಕೊಡಬೇಕು, ಅತ್ಯಾಚಾರದಿಂದ ಈ ಮುಕ್ತಿ ಪಡಿಬೇಕು ನಾವು. ಅದರಿಂದ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ಈಗ ಎಲ್ಲಿ ಮನವಿ ಕೊಟ್ಟಿದ್ದೀರಾ? ಮನವಿ ಪತ್ರ ತಹಸೀಲ್ದಾರ್ ಅವರಿಗೆ ಈಗ ಹೋಗಿ ಕೊಡ್ತೀವಿ. ಈಗ ಎಲ್ಲಿಂದ ಪ್ರೊಶನ್ ಬಂತಿದ್ದು? ಈಗ ನಾವು ಎಂಜಿಎಸ್ವಿ ಕಾಲೇಜಿನಿಂದ ಈ ರಾಜ್ಕುಮಾರ್ ರಸ್ತೆ ಬದಿಯಿಂದ ಬಂದು ಈ ಅಂಬೇಡ್ಕರ್ ಸರ್ಕಲ್ಗೆ ಬಂದು ಮತ್ತೆ ನಾವೀಗ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಅಲ್ಲಿ ಮನವಿ ಪತ್ರ ಸಲ್ಲಿಸುವಂತವರಾಗಿರ್ತೇವೆ. ಇದು ಕೊಳ್ಳೇಗಾಲ ತಾಲೂಕು ಒಕ್ಕೂಟ ಮಾತ್ರ ಇದೆಯಾ? ಇಡೀ ಜಿಲ್ಲೆ ಇದೆ? ಚಾಮರಾಜನಗರ ಜಿಲ್ಲೆ? ಕೊಳ್ಳೇಗಾಲ ತಾಲೂಕು ಹಾಗೂ ಹನೂರು ಮತ್ತು ಯಳಂದೂರು ತಾಲೂಕು ಮಹಾ ಒಕ್ಕೂಟದಿಂದ ಸೇರಿ ಬಂದಿರುತ್ತೇವೆ ಎಲ್ಲ. ಥ್ಯಾಂಕ್ ಯು. ಪ್ರತಿಭಟನೆಯಲ್ಲಿ ಒಕ್ಕೂಟದ ತಾಲೂಕು ಅಧ್ಯಕ್ಷೆ ಸುಜಾತ, ಭಾಗ್ಯ, ಗಂಗಮ್ಮ, ರಾಜಮ್ಮ, ಪ್ರೇಮ ಸೇರಿದಂತೆ ಇತರರಿದ್ದರು. ವರದಿ ಜಿ ಸ್ಯಾಮ್ಯುಯಲ್, ವಿವಿಸಿ ನ್ಯೂಸ್, ಚಾಮರಾಜನಗರ. ನಾರಾಯಣ ಗುರುಗಳು ವ್ಯಕ್ತಿ ತನ್ನನ್ನು ತಾನು ತಿದ್ದಿಕೊಂಡು ಲೋಕವನ್ನ ತಿದ್ದಬೇಕೆಂದು ತಮ್ಮ ಚಿಂತನೆಗಳ ಮೂಲಕ ಜನರ ಮನ ಪರಿವರ್ತನೆಯನ್ನು ಮಾಡಿದರು ಎಂದು ಮಾಜಿ ಸಚಿವ ಹಾಲಪ್ಪಾಚಾರ ಹೇಳಿದರು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ಬುದ್ಧ ಬಸವ ಅಂಬೇಡ್ಕರ್ ಭವನದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ 170ನೇ ಜಯಂತ್ಯೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ನಾರಾಯಣ ಗುರುಗಳು ಜಾತಿ, ಮತ, ಪ್ರದೇಶ, ಕಾಲಗಳ ವ್ಯಾಪ್ತಿಯನ್ನು ಮೀರಿ ವಿಶಾಲತೆಗೆ ತನ್ನನ್ನು ಒಡ್ಡಿಕೊಂಡ ಗುರುಗಳು. 19ನೇ ಶತಮಾನದ ಸಂದರ್ಭದಲ್ಲಿ ಭಾರತ ಹಲವಾರು ಸಂತ ಸತ್ವಗಳನ್ನು ಕಂಡಿದ್ದು ಎಷ್ಟೋ ಸಮಾಜ ಸುಧಾರಕರು ಬಂದು ತಮ್ಮ ಚಿಂತನೆಗಳನ್ನು ಅರ್ಪಿಸಿದ್ದಾರೆ. ಅದೇ ನೀರಿನಲ್ಲಿ ಇಳಿದು ಚಳಿಯನ್ನು ಅನುಭವಿಸದಂತೆ ಪ್ರಾಯೋಗಿಕ ನೆಲೆಯಲ್ಲಿ ಹೋರಾಟದ ಮೂಲಕ ಸಮಾಜ ಸುಧಾರಣೆಯನ್ನ ಮಾಡಿದ ಗುರು ಎಂದರೆ ಅದು ನಾರಾಯಣ ಗುರುಗಳು ಮಾತ್ರ ಎಂದರು. ಕೇವಲ ಒಂದು ಸಮಾಜಕ್ಕಲ್ಲ, ಈ ಮನುಕುಲಕ್ಕೆ ಕೊಟ್ಟಿರ್ತಕ್ಕಂಥ ಏನು ಕೊಡುಗೆ ಇದೆಯಲ್ಲ ಅದನ್ನ ಸ್ಮರಣೆಯನ್ನ ಅರ್ಥಪೂರ್ಣವಾಗಿ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡಾಗ ಮಾತ್ರ ಈ ಒಂದು ಜಯಂತ್ಯೋತ್ಸವಕ್ಕೆ ಅರ್ಥ ಬರುತ್ತೆ. ಇದು ಕೇವಲ ಒಂದು ಸಮಾಜಕ್ಕಾಗಿ ನಾರಾಯಣ ಗುರುಗಳು ಅಂದು ಇವತ್ತು ಇಡೀ ತಮ್ಮ ಜೀವನವನ್ನು ಮುಡುಪಾಗಿರಲಿಲ್ಲ. ಏನು 12ನೇ ಶತಮಾನದಲ್ಲಿ ಏನೊಂದು ಸಮಾಜದಲ್ಲಿರ್ತಕ್ಕಂಥ ಶೋಷಣೆ, ಮಾನವರನ್ನು ಮಾನವನ್ನಾಗಿ ನೋಡಲಾರ್ದಂಥ ಕಾಲದಲ್ಲಿ ಬಸವಣ್ಣನವರು 12ನೇ ಶತಮಾನದಲ್ಲಿ ಸಮಾಜ ಪರಿವರ್ತನೆಗಾಗಿ, ಸಮಾಜದ ಮೌಢ್ಯಗಳನ್ನು ಹೊರಗೆ ಹಾಕಲಿಕ್ಕಾಗಿ ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಉಳ್ಳಾಗಡ್ಡಿ, ವೀರನಗೌಡ ಪೊಲೀಸ್ ಪಾಟೀಲ್, ವೀರಣ್ಣ ಹುಬ್ಬಳ್ಳಿ, ಈಡಿಗ ಸಮಾಜದ ಕೊಪ್ಪಳ ಜಿಲ್ಲಾಧ್ಯಕ್ಷ ಕಾಶಿ ವಿಶ್ವನಾಥ ಬಿಚ್ಚಾಲಿ, ಗೌರವಾಧ್ಯಕ್ಷ ವೆಂಕಟೇಶ್ ಆರ್ ಗುತ್ತಿಗೆದಾರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಶ್ರೀಕಾಂತ್ ಗೌಡ ಮಾಲಿ ಪಾಟೀಲ್, ವಿವಿಸಿ ನ್ಯೂಸ್, ಕೊಪ್ಪಳ.
ಎಲ್ಲರೂ ಒಗ್ಗಟ್ಟಾಗಿ ಬದುಕುವುದೇ ಮಾನವ ಧರ್ಮ, ಅದೇ ಸಂವಿಧಾನದ ಉದ್ದೇಶ ಎಂದು ಮೀನುಗಾರಿಕೆ ಬಂದರು ಒಳನಾಡು ಸಾರಿಗೆ ಸಚಿವ ಮಂಕಾಳ್ ವೈದ್ಯ ತಿಳಿಸಿದರು. ಹೊನ್ನವರದ ಮೂಡಗಣಪತಿ ಸಭಾಭವನದಲ್ಲಿ ಜಿಲ್ಲಾಡಳಿತ ಹಾಗೂ ವಿವಿಧ ಇಲಾಖೆಗಳ ಸಹಭಾಗಿತ್ವದಲ್ಲಿ ಭಾನುವಾರ ನಡೆದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಯಾರು ತಾರತಮ್ಯವಿಲ್ಲದೆ ಬದುಕಬೇಕು ಎಂಬುದೇ ಸಂವಿಧಾನದ ಆಶಯ. ದೇಶದಲ್ಲಿ ಸಮಾನತೆ ಹಾಗೂ ಗೌರವದಿಂದ ಬಾಳಲು ಸಾಧ್ಯವಾಗಿರುವುದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವೇ ಕಾರಣ ಎಂದರು. ಪ್ರಜಾಪ್ರಭುತ್ವದ ಉದ್ದೇಶ ಯಾರು ಬೇಕಾದ್ರೂ ಯಾವ ಆಯ್ಕೆ ಮಾಡಬಹುದು. ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಯಾರು ಸಮರ್ಥರು ಅಥವಾ ಯಾರು ಬೇಡ ಅನ್ನುವಂಥ ಒಂದು ಚರ್ಚೆಯಾದ ನಿರ್ಧಾರವನ್ನು ತಗೊಳ್ಳುವ ಆಯ್ಕೆ ಮಾಡುವಂಥ ಆಯ್ಕೆ ಪ್ರಜಾಪ್ರಭುತ್ವ ಪ್ರಜೆಗಳೇ ಆಯ್ಕೆ ಮಾಡುವಂಥ ನಿಮಗೆ ಬೇಕಾದ ರೀತಿಯಲ್ಲಿ ಎಲ್ಲರೂ ನೆಮ್ಮದಿಯಾಗಿ. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಳಿಯಾಳದ ಚೆಕ್ಪೋಸ್ಟ್ನಿಂದ ಭಟ್ಕಳದ ಗೋರಟೆವರೆಗೆ 253 ಕಿಲೋಮೀಟರ್ ಉದ್ದದ ಮಾನವ ಸರಪಳಿ ರಚಿಸಲಾಗಿದ್ದು 1 ಲಕ್ಷಕ್ಕಿಂತ ಹೆಚ್ಚು ಜನರು ಈ ಸರಪಳಿಯಲ್ಲಿ ಭಾಗವಹಿಸಿದ್ದಾರೆ. ಶಾಂತಿ, ಸಮಾನತೆ, ಸೌಹಾರ್ದತೆ, ಸಂವಿಧಾನದ ಮೌಲ್ಯಗಳು, ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವ ವಿಶೇಷ ದಿನ ಇದಾಗಿದ್ದು, ಶಾಂತಿ, ಜಾತಿ, ಧರ್ಮ, ಜನಾಂಗ, ಲಿಂಗ, ಸಂಸ್ಕೃತಿ ಭೇದ ಭಾವವಿಲ್ಲದೆ ಸಹೋದರತ್ವ ಮೆರೆಯಬೇಕು ಎಂದರು. ಪ್ರತ್ಯೇಕವಾಗಿ ನಮಗೆ ಧಾರವಾಡದಿಂದ ಹ್ಯೂಮನ್ ಚೈನ್ ಕಂಟಿನ್ಯೂ ಆಗುತ್ತೆ. ನಮ್ಮ ಹಳೆಯ ಬಾರ್ಡರಲ್ಲಿ ಬಾರ್ಡರಲ್ಲಿ ಹ್ಯೂಮನ್ ಚೈನ್ ಅಂತ ನಮಗೆ ಸೇರಿದೆ. ಅಲ್ಲಿಂದ 253 ಕಿಲೋಮೀಟರ್ ನಮ್ಮ ಜಿಲ್ಲೆಯಲ್ಲಿ ಮಾನವ ಸರಪಳಿ ನಾವು ಮಾಡಿದ್ದೀವಿ. ನಮ್ಮ ಜಿಲ್ಲೆ ವಿಶೇಷವಾಗಿ ಗುಡ್ಡಗಾಡ ಪ್ರದೇಶಗಳು ಜಾಸ್ತಿ ಇರೋದ್ರಿಂದ ಹಾಗೂ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ನಾವು ವಿಶೇಷವಾಗಿ ಸರ್ಕಾರದಿಂದ ಅಪ್ರೂವಲ್ ತಗೊಂಡು ಘಾಟ್ ಪ್ರದೇಶಗಳಲ್ಲಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ವೆಹಿಕಲ್ಸ್ ಮೂಲಕ ನಮ್ಮ ಕಾರ್ಯಕ್ರಮದ ದೊಡ್ಡವನ್ನು ಹಸ್ತಾಂತರಿಸುವ ಮೂಲಕ ಒಂದು ಒಳ್ಳೆಯದನ್ನು ಮಾಡಿ ಈ ಒಂದು ಮಾನವ ಸರಪಳಿಯನ್ನು ಯಶಸ್ವಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಕಂಪ್ಲೀಟ್ ಮಾಡಬೇಕು. ನಮ್ಮ ಜಿಲ್ಲೆಯಲ್ಲಿ ಹಳೆಯ ಈ ಸಂದರ್ಭದಲ್ಲಿ ಅಂಕೋಲಾ ಗೋಖಲೆ ಸೆಂಟರ್ನಿ ಕಾಲೇಜಿನ ಪ್ರಾಚಾರ್ಯ ಡಾ ಸಿದ್ದಲಿಂಗಸ್ವಾಮಿ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ನಾಗರಾಜ್ ಭಟ್, ಉಪಾಧ್ಯಕ್ಷ ಸುರೇಶ್ ಹೊನ್ನವರ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ರೂಪ, ವಿವಿಸಿ ನ್ಯೂಸ್, ಉತ್ತರ ಕನ್ನಡ. ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ವತಿಯಿಂದ 2023-24ನೇ ಸಾಲಿನ 118ನೇ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆಯು ಮೈಸೂರು ನಗರದ ದೊಡ್ಡಕೆರೆ ಮೈದಾನದಲ್ಲಿರುವ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಗಾನಕೋಗಿಲೆ ಪಿ ಕಾಳಿಂಗರಾವ್ ಗಾನಮಂಟಪ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷೆ ಪಿ ರಾಜೇಶ್ವರಿ ಉದ್ಘಾಟಿಸಿ ಮಾತನಾಡಿ, ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ 19ನೇ ವರ್ಷಗಳಿಂದ ಮೈಸೂರು ನಗರದ ಜನತೆಗೆ ಸಾರ್ಥಕ ಸೇವೆ ಸಲ್ಲಿಸುತ್ತಾ ಬಂದಿದೆ. ಬ್ಯಾಂಕ್ ಕಳೆದ ದಶಕಗಳಿಂದ ಲಾಭದಾಯಕವಾಗಿ ನಡೆದುಕೊಂಡು ಬರುತ್ತಿದ್ದು, ಇದರ ಏಳಿಗೆಗೆ ಶ್ರಮಿಸಿದ ಬ್ಯಾಂಕಿನ ಸರ್ವ ಸದಸ್ಯರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುವುದಾಗಿ ತಿಳಿಸಿದರು. ಆಡಳಿತ ಮಂಡಳಿಯ ನಿರ್ದೇಶಕರ ಸಹಕಾರದಿಂದ ಹಾಗೂ ಎಲ್ಲ ಸದಸ್ಯರ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಇದರಲ್ಲಿ ಪಾಲ್ಗೊಂಡಿದ್ರು. ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನ ಕೋರ್ತೀನಿ. ಮತ್ತೆ ಇಲ್ಲಿ ಎಲ್ಲರೂ ಒಳ್ಳೆ ವಿಷಯದ ಬಗ್ಗೆ ಚರ್ಚೆ ನಡೆದಿದೆ. ಮುಂದಿನ ದಿನದಲ್ಲಿ ಬ್ಯಾಂಕಿಗೆ ಹೆಚ್ಚಿನ ರೀತಿ ಉನ್ನತ ಸ್ಥಾನಕ್ಕೆ ತಗೊಂಡೋಗೋ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅಂತ ಈಗ ವಾರ್ಷಿಕ ಮಹಾಸಭೆಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಆ ಚರ್ಚೆ ಮಾಡಿರತಕ್ಕಂಥ ವಿಷಯದ ಬಗ್ಗೆ ನಾವು ಆಡಳಿತ ಮಂಡಳಿಯಲ್ಲಿ ಕೂತ್ಕೊಂಡು ನಾವು ಅದಕ್ಕೆ ಕಾರ್ಯಗತ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಶಾಲಾ ಮಕ್ಕಳಿಗೆ ಈಗ ಶಾಲಾ ಮಕ್ಕಳಿಗೆ ಏನಾದ್ರು ಸನ್ಮಾನ ಮಾಡಿದ್ರ? ಹೌದು, ಅದು ನಾವು ಪ್ರತಿ ವರ್ಷ 119 ಜನ ಹಿರಿಯರು ಅಂದ್ರೆ ಸೀನಿಯರ್ಸ್ ಅಲ್ಲ, ಮೆಂಬರ್ಶಿಪ್ ಅಲ್ಲಿ ಸೀನಿಯರ್ ಯಾರು ಇರ್ತಾರೆ ಅವ್ರಿಗೆ ನಾವು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. 119 ಜನ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷೆ ಪಿ ಸವಿತಾ, ಸಿಇಒ ಹರ್ಷಿತ್ ಗೌಡ, ನಿರ್ದೇಶಕರಾದ ಎಸ್ ಶಿಲ್ಪಾ, ರವಿಕುಮಾರ್, ಮಂಜು, ಯೋಗೇಶ್, ಹರೀಶ್ ಕುಮಾರ್ ಸೇರಿದಂತೆ ಇತರರಿದ್ದರು. ವರದಿ ಟಿಎಸ್ ಶಶಿಕಾಂತ್, ವಿವಿಸಿ ನ್ಯೂಸ್, ಮೈಸೂರು. ಇದೀಗ ಸಂಕ್ಷಿಪ್ತ ಸುದ್ದಿಗಳು.
ಬೆಳಗಾಂ ಜಿಲ್ಲೆಯ ಕಿತ್ತೂರು ತಾಲೂಕಿನಲ್ಲಿ ಭಾನುವಾರ ಅರ್ಥಪೂರ್ಣವಾಗಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆಯನ್ನು ಆಚರಿಸಲಾಯಿತು. ತಾಲೂಕಿನಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನ ಸಕಲ ಸಿದ್ಧತೆಯೊಂದಿಗೆ ಶಾಲಾ ವಿದ್ಯಾರ್ಥಿಗಳು ಮತ್ತು ಗ್ರಾಮ ಪಂಚಾಯಿತಿ ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರು, ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲರೂ ಒಟ್ಟುಗೂಡಿ ರಸ್ತೆಯುದ್ದಕ್ಕೂ ಮಾನವ ಸರಪಳಿಯನ್ನು ನಿರ್ಮಿಸಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲೆಯಾದ್ಯಂತ ಮುಸ್ಲಿಂ ಬಾಂಧವರಿಂದ ಈದ್ ಮಿಲಾದ್ ಆಚರಣೆ. ಹಬ್ಬದ ಹಿನ್ನೆಲೆ ನಗರದಲ್ಲಿ ರಾರಾಜಿಸಿದ ಬ್ಯಾನರ್ಗಳು, ಬಂಟಿಂಗ್ಸ್ಗಳು. ನಗರಾದ್ಯಂತ ಬೃಹತ್ ಮೆರವಣಿಗೆ. ಜಿಲ್ಲಾ ಕಲಾವಿದರ ಹಿತರಕ್ಷಣಾ ಸಮಿತಿಯಿಂದ ಮಹಂತಪ್ಪನವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಯಾವುದೇ ಸಮಸ್ಯೆಗಳಿಗೆ ಮೊದಲು ಮಿಡಿಯುವ ಮನಸ್ಸು ಮಹಂತಪ್ಪ ಅವರದ್ದಾಗಿತ್ತು. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ಭಾವುಕ. ಬೇಲೂರು ಭಾಗದಲ್ಲಿ ಮುಂದುವರೆದ ಕಾಡಾನೆಗಳ ಆರ್ಭಟ. ಹಗಲಿನಲ್ಲಿಯೇ ಸಾಲಾಗಿ ಹೆಜ್ಜೆ ಹಾಕಿದ 30ಕ್ಕೂ ಹೆಚ್ಚಿರುವ ಕಾಡಾನೆಗಳ ಗುಂಪು. ಕೆಲಸಕ್ಕೆ ತೆರಳಲು ಕಾರ್ಮಿಕರ ಹಿಂದೇಟು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.